ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಈ ತುಂಬಾ ದಿವಸ ಪಾಠ ಮಾಡ್ಲಿಕ್ಕೆ ಆಗಲಿಲ್ಲ. ಭಾಗವತ, ಗರುಡ ಪುರಾಣ ಮೊದಲಾದ ಅನೇಕ ಅನ್ಟೈಮ್ಲಿ ಕಾರ್ಯಕ್ರಮಗಳು ಅದು ಅನಿವಾರ್ಯವಾಗಿ ಬಂತು. ನಮ್ಮಲ್ಲೇ ವಿಶೇಷವಾಗಿ ಮಹಾಭಾರತವನ್ನ ನಾನು ಮಾಡುವಂತಹ ಎಲ್ಲ ಪಾಠಗಳಲ್ಲಿ ವಿಶೇಷವಾಗಿ ಆಸಕ್ತರಾಗಿದ್ದ ಒಬ್ಬ ಹಿರಿಯರು ಹರಿಪಾದವನ್ನ ಸೇರಿದ್ರು. ಅದಕ್ಕಾಗಿ ಅವರ ಒಂದು ಜೀವಕ್ಕೆ ಸದ್ಗತಿ ಪ್ರಾಪ್ತಿಯನ್ನು ಅಪೇಕ್ಷೆ ಮಾಡಿಕೊಂಡು ಗರುಡ ಪುರಾಣ, ಶ್ರೀಮದ್ ಭಾಗವತವನ್ನೆಲ್ಲ ಹೇಳುವಂತಹ ಒಂದು ಪ್ರಸಂಗ ಇತ್ತು. ಅದು ಅನಿರೀಕ್ಷಿತವಾಗಿ ಬಂದದ್ದು. ಆ ಕಾರಣದಿಂದ 10-15 ದಿವಸ ಪಾಠವನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಅಲ್ಲಿಂದ ಬಂದ ಮೇಲೆ 1-2 ದಿನ ಅನಿವಾರ್ಯವಾದ ಕೆಲವು ಕೆಲಸಗಳಿದ್ದವು, ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತಿಂದ ಹರಿವಾಯು ಗುರುಗಳು ಅವಕಾಶವನ್ನ ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋಗೋಣ. ಸನತ್ ಕುಮಾರರು ಧೃತರಾಷ್ಟ್ರನಿಗೆ ತತ್ವೋಪದೇಶವನ್ನ ಮಾಡ್ತಾ ಇದ್ದಾರೆ. ಶಮದೋಷ, ದಮದೋಷ ಇತ್ಯಾದಿಗಳನ್ನೆಲ್ಲ ಹೇಳಿ ಕಾಮಾದಿಗಳನ್ನ ತ್ಯಾಗ ಮಾಡಬೇಕು, ತಪಸ್ಸು ಶುದ್ಧವಾಗಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದೆಲ್ಲವನ್ನ ಹೇಳಿ ದೋಷೈರೇತೈರ್ವಿಯುಕ್ತಂ ತು ಗುಣೈರೇತೈ ಸಮನ್ವಿತಂ ಇತ್ಯಾದಿಯಾಗಿ ಹೇಳ್ತಾ ನಿವರ್ತನ್ನೇವ ದೋಷೇಣ ತಪೋವ್ರತಮಿಹಾಚರೇತ್ ಏತದ್ಧಾತೃಕೃತಂ ವೃತ್ತಂ ಸತ್ಯಮೇವ ಸತಾಂ ವ್ರತಂ. ಇಲ್ಲಿವರೆಗೂ ತಪಸ್ಸನ್ನ ಮಾಡಬೇಕು ಅಂತ ಹೇಳಿ ಆ ತಪಸ್ಸಿನಲ್ಲಿ ಇರುವಂತಹ ದೋಷಗಳನ್ನು, ಆ ತಪಸ್ಸಿನಲ್ಲಿರುವಂತಹ ಗುಣಗಳನ್ನು ಎಲ್ಲ ಹೇಳಿದ್ರು. ಅಂದ್ರೆ ನಾವು ಏನು ಮಾಡ್ತೀವಿ ಅದರ ಗುಣ ಮತ್ತು ದೋಷ ಎರಡರ ಜ್ಞಾನ ಇದ್ದಾಗ, ಸರಿ ಯಾವುದು ತಪ್ಪು ಯಾವುದು ಅನ್ನುವುದರ ಜ್ಞಾನ ಇದ್ದಾಗ ಶುದ್ಧವಾಗಿ ಹಾಗೆ ಮಾಡಬಾರದು, ಆದ್ರಿಂದ ನಾವು ಸರಿಯಾಗಿ ಮಾಡಬೇಕು ಅನ್ನುವಂತಹ ಭಾವ ಬರುತ್ತೆ. ಆ ಕಾರಣದಿಂದ ಇಲ್ಲಿ ತನಕ ವಿಸ್ತಾರವಾಗಿ ಎಲ್ಲ ಗುಣದೋಷಗಳ ಬಗ್ಗೆ ಹೇಳಿ ಈಗ ನಿರ್ದುಷ್ಟವಾದ ಒಳ್ಳೆ ಗುಣಗಳಿಂದ ಕೂಡಿದ ತಪಸ್ಸನ್ನ ಮಾಡಬೇಕು ಸಾತ್ವಿಕರು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ತಪಸ್ಸನ್ನ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾದ ಜನ್ಮವನ್ನ ಭಗವಂತ ಕೊಟ್ಟಾಗ ಶುದ್ಧವಾದ ಕ್ರಮದಲ್ಲಿ ದೋಷವಿಲ್ಲದ ತಪಸ್ಸನ್ನು ಮಾಡಬೇಕು. ಇಲ್ಲಿ ತನಕ ಏನ್ ಹೇಳಿದ್ರು, ಶಮದೋಷ, ದಮದೋಷ ಅಂತ 18, 12 ಜ್ಞಾನಾದಿ ಗುಣಗಳು, 16 ಬಿಡಬೇಕಾದ್ದು ಅಂತೆಲ್ಲ ಏನ್ ಹೇಳಿದ್ರು, ಅದೆಲ್ಲವೂ ಕೂಡ ಚತುರ್ಮುಖ ಬ್ರಹ್ಮದೇವರು ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಆದೇಶದಿಂದ ನಾನು ಮಾಡಿದ್ದೇನೆ. ನಾನು ಋಷಿಯಾದ್ದರಿಂದ ಈ ತಪಸ್ಸನ್ನ ನಾನು ಮಾಡಿದ್ದೇನೆ, ಚತುರ್ಮುಖ ಬ್ರಹ್ಮದೇವರು ಮಾಡಿದ್ದೇನೆ. ಆದ್ರಿಂದ ನಾವು ದೊಡ್ಡವರು ಮಾಡಿದಂತೆ ನೀವು ಮಾಡಬೇಕು. ನಾವು ಯಾವ್ದಾದ್ರೂ ಒಂದ್ ಕೆಲಸ ಮಾಡಬೇಕು ಅಂತಂದ್ರೆ ದೊಡ್ಡವರು ಮಾಡಿದ್ದಾರಾ ಅಂತ ನಾವು ಆಲೋಚನೆ ಮಾಡ್ತೇವೆ. ದೊಡ್ಡವರು ಇದನ್ನ ಮಾಡಿದ್ರೆ ನಾವು ಮಾಡೋಣ, ದೊಡ್ಡವರು ಮಾಡಿಲ್ಲ ನಾವು ಮಾಡೋದು ಬೇಡ ಅನ್ಬಿಡ್ತೇವೆ. ಆದ್ದರಿಂದ ತಪಸ್ಸು ಇಲ್ಲಿ ಹೇಳಿದಂತೆ ನಿರ್ದುಷ್ಟವಾದ ತಪಸ್ಸನ್ನ ದೊಡ್ಡವರು ಮಾಡಿದ್ದಾರೆ. ಆದ್ದರಿಂದ ಈ ವಿಷಯದಲ್ಲಿ ಡೌಟ್ ಪಡೋದು ಬೇಡ. ಸತ್ಯಮೇವ ಸತಾಂ ವ್ರತಂ. ಸಜ್ಜನರು ಮಾಡಿದ ಅನುಷ್ಠಾನ ಯಥಾರ್ಥವಾದದ್ದು. ಸಜ್ಜನರಲ್ಲಿ ನಾನು ಒಬ್ಬ ಆದ್ದರಿಂದ ನಾನು ಮಾಡಿದ್ದು ಸಜ್ಜನರಿಗೆ ಸಮ್ಮತವಾದದ್ದು. ಆದ್ದರಿಂದ ತಪಸ್ಸು ಹೇಗಿರ್ಬೇಕು ಅನ್ನೋದನ್ನ ಹೇಳಿ ಸಕಲ ಶಾಸ್ತ್ರಾರ್ಥಗಳ ಸಮ್ಮತಿ ಕೊಟ್ಟಿದ್ದಕ್ಕೆ
ಹೇಗಿರಬಾರದು ಹೇಗಿರ್ಬೇಕು ಅನ್ನೋದಕ್ಕೆಲ್ಲ ಸಕಲ ಶಾಸ್ತ್ರಗಳ ಪ್ರಮಾಣವನ್ನ ಹೇಳಿ ನಿರ್ದುಷ್ಟವಾದ ತಪಸ್ಸೇ ಅದು ಉತ್ತಮವಾದ ಫಲವನ್ನ ಕೊಡುತ್ತೆ ಅನ್ನೋದನ್ನ ಹೇಳಿ ಈಗ ಇದನ್ನ ಮುಗಿಸ್ತಾ ಇದ್ದ ಉಪಸಂಹಾರ ಮಾಡ್ತಾರೆ. ಒಂದು ಪ್ರಕರಣವನ್ನ ಮುಗಿಸ್ತಾ ಇದ್ದಾರೆ ಸನತ್ ಕುಮಾರ್. ಆದ್ದರಿಂದ ಹೇಳ್ತಾರೆ, ದೋಷೇ ರೇತೈರ್ವಿಯುಕ್ತಂತೂ ಗುಣೇ ರೇತೈ ಸಮನ್ವಿತಂ ಏತತ್ ಸಮೃದ್ಧಮತ್ಯುದ್ಧಂ ತಪೋ ಭವತಿ ಕೇವಲಂ. ನೋಡಪ್ಪ, ನಾನೇನ್ ಹೇಳಿದೆ? ಕ್ರೋಧಾದಿಗಳನ್ನ ಬಿಡಬೇಕು, ಜ್ಞಾನವೇ ಮೊದಲಾದ 12 ಗುಣಗಳಿಂದ ಕೂಡಿರ್ಬೇಕು ಅಂತೆಲ್ಲ ಏನ್ ಹೇಳಿದೆ. ಆ ರೀತಿಯಾಗಿ ಜ್ಞಾನಾದಿ 12 ಗುಣಗಳಿಂದ ಕೂಡಿದ್ದು, ಕ್ರೋಧವೇ ಮೊದಲಾದ ಎಲ್ಲ ದೋಷಗಳನ್ನ ಬಿಟ್ಟದ್ದು, ಆ ತಪಸ್ಸು ಸಮೃದ್ಧವಾದ ಫಲವನ್ನ ಕೊಡುತ್ತೆ. ಅಂದ್ರೆ ಅದನ್ನ ಮಾಡೋದ್ರಿಂದ ಏನು ಫಲ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ, ಆ ಫಲವನ್ನ ಕೊಡುತ್ತೆ. ಆ ತಪಗಳನ್ನ ಮಾಡುವಾಗ, ಆ ಕರ್ಮಗಳನ್ನ ಮಾಡುವಾಗ, ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದು. ಕೆಲವು ದೇವತೆಗಳು ಬರ್ತಾರೆ, ಇಂದ್ರಾದಿ ದೇವತೆಗಳು ಬರ್ತಾರೆ. ಆ ಇಂದ್ರಾದಿ ದೇವತೆಗಳು ಭಗವಂತನ ಅಧೀನರಾಗಿದ್ದಾರೆ. ಭಗವಂತನ ಕಂಟ್ರೋಲ್ ನಲ್ಲಿರತಕ್ಕಂತಹ ಇಂದ್ರಾದಿ ದೇವತೆಗಳು ನಮಗೆ ಇಂತಹ ಫಲವನ್ನ ಭಗವಂತನ ಅನುಗ್ರಹದಿಂದ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಈ ರೀತಿಯಾದ ಜ್ಞಾನದಿಂದ ಅನುಷ್ಠಾನ ಮಾಡಿದಂತಹ ತಪಸ್ಸೇನಿದೆ, ಅದು ಬರೀ ಮೋಕ್ಷವನ್ನ ಕೊಡೋದಲ್ಲ, ಮೋಕ್ಷದಲ್ಲಿ ಅಧಿಕವಾದ ಆನಂದವನ್ನು ಕೊಡುತ್ತೆ ಅಂತಾರೆ. ನಮ್ಮ ಟಾರ್ಗೆಟ್ಟು ಕೇವಲ ಮೋಕ್ಷ ಆಗಿರಬಾರದು, ಮೋಕ್ಷದಲ್ಲಿ ಅಧಿಕವಾದ ಆನಂದವನ್ನ ಪಡೆಯೋದು ನಮ್ಮ ಟಾರ್ಗೆಟ್ ಆಗಿರ್ಬೇಕು. ಅದು ಹೇಳ್ತಾರೆ, ಮೋಕ್ಷದಲ್ಲಿ ಅಧಿಕವಾದ ಆನಂದವನ್ನ ಪಡೆಯೋದು ಹೇಗೆ ಅಂತಂದ್ರೆ ಇದೆ. ಆಯಾ ದೇವತೆಗಳು ಭಗವಂತನ ಆಜ್ಞೆಯಂತೆ ಈ ಕರ್ಮಗಳಿಗೆ ಭಗವಂತನ ಅನುಗ್ರಹದಿಂದ ಇಷ್ಟಿಷ್ಟು ಫಲಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಭಗವಂತನ ಅನುಸಂಧಾನ ಪೂರ್ವಕವಾಗಿ ಮಾಡಿದ ಎಲ್ಲ ಕರ್ಮಗಳು ತತ್ವಜ್ಞಾನಕ್ಕೆ ಕಾರಣ ಆಗತ್ತೆ. ಅದರಿಂದ ಮೋಕ್ಷ ಬರುತ್ತೆ, ಮೋಕ್ಷದಲ್ಲಿ ಅಧಿಕವಾದ ಆನಂದವೂ ಬರುತ್ತೆ. ಆದ್ದರಿಂದ ರಾಜ, ನೀನೇನು ಪ್ರಶ್ನೆ ಮಾಡದೆ, ಮರಣ ಅಂದ್ರೆ ಏನು, ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ಅಂತ ನಾನು ಹೇಳದ್ನಲ್ಲ. ಮರಣ ಅಂದ್ರೆ ದೇಹತ್ಯಾಗ ರೂಪವಾದ ಮರಣ ಅಲ್ಲ, ಪ್ರಮಾದವೇ ಮರಣ ಅಂತ ಏನ್ ಹೇಳ್ದ, ಅಲ್ಲಿಂದ ಆರಂಭ ಮಾಡಿಕೊಂಡು ಇಲ್ಲಿ ತನಕ ದೋಷೇ ರೈತೈಹಿ ಅಂತ 36ನೇ ಶ್ಲೋಕದವರೆಗೂ ಏನ್ ಹೇಳ್ತು, ಧೃತರಾಷ್ಟ್ರನ ಮನಸ್ಸಿನಲ್ಲಿದ್ದ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಈ ವಿಷಯವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾರೆ. ಇಲ್ಲಿ ತನಕ ನಾವು ತಿಳ್ಕೊಂಡ ವಿಷಯವನ್ನ ಹೇಳೋದರಿಂದ ಮತ್ತು ಪಾಠ ಪ್ರವಚನಗಳ ಮೂಲಕ ಕೇಳುವುದರಿಂದ ಏನು ಫಲ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಎನ್ಮಾಂ ಪೃಚ್ಛಸಿ ರಾಜೇಂದ್ರ ಸಂಕ್ಷೇಪಾತ್ ತದ್ಬ್ರವೀಮಿತೆ ಏತತ್ ಪಾಪಹರಂ ಶುದ್ಧಂ ಜನ್ಮ ಮೃತ್ಯುಜರಾಪಹಂ. ರಾಜೇಂದ್ರ, ಧೃತರಾಷ್ಟ್ರ, ಇಲ್ಲಿ ತನಕ ನೀನ್ ನನ್ನ ಏನು ಪ್ರಶ್ನೆ ಕೇಳಿದ್ದಿ ಅದೆಲ್ಲವನ್ನ ಹೇಳ್ತೀನಿ ಕೇಳು. ಇಲ್ಲಿ ತನಕ ನಾನು ನಮ್ಮಿಬ್ಬರ ಸಂವಾದ, ನಿನ್ನ ಪ್ರಶ್ನೆ ನನ್ನ ಉತ್ತರ, ಅದ್ರ ಮೇಲೆ ನಿನ್ನ ಪ್ರಶ್ನೆ, ಅದ್ರ ಮೇಲೆ ನನ್ನ ಉತ್ತರ. ತಾತ್ಪರ್ಯ ಏನು? ತಪಸ್ಸನ್ನ ಶುದ್ಧವಾಗಿ ಮಾಡೋದು ಹೇಗೆ ಅನ್ನೋದು ವಿಷಯ. ಅದನ್ನ ನಾವೇನು ಕೇಳಿದ್ವಿ, ಇದರಿಂದ ಈ ಪ್ರಮೇಯ ತಿಳ್ಕೊಳ್ಳೋದ್ರಿಂದ, ಹೇಳುವುದರಿಂದ, ಕೇಳುವುದರಿಂದ ಏನಾಗುತ್ತೆ? ಜನನ ಮರಣ ಎಲ್ಲ ಹೋಗಿಬಿಡತ್ತೆ. ಅಂದ್ರೆ ಜನನ ಮರಣ ರೂಪವಾದ ಸಂಸಾರವನ್ನೇ ನಾಶ ಮಾಡುತ್ತೆ. ಆದ್ದರಿಂದ ಏನ್ ಮಾಡ್ಬೇಕು? ಭಗವಂತ ಅವಕಾಶ ಕೊಟ್ಟಾಗಲೆಲ್ಲ ಈ ಸನತ್ಸುಜಾತೀಯದ ಮರಣದ ವಿಷಯದಲ್ಲಿ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ಅಂತೇನ್ ಹೇಳಿದ್ರು, ಆ ವಿಷಯದ ಇಷ್ಟುದ್ದದ ಪ್ರಶ್ನೋತ್ತರಗಳನ್ನ ಕೇಳ್ತಾ ಇರ್ಬೇಕು.
ಮನಸ್ಸಿನಲ್ಲಿ ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದಾಗ ಮಾತ್ರ ಇದು ಸಾರ್ಥಕ ಅಂತ ಆಗ್ತದೆ. ಆ ಸಾರ್ಥಕ್ಯ ಭಾವನೆಯನ್ನ ನಾವೆಲ್ಲ ಪಡಿಬೇಕು ಅಂತನ್ನೋದು ಸನತ್ ಕುಮಾರರ ಆಂತರ್ಯವಾದ್ದರಿಂದ ಇದಕ್ಕೆ ಫಲ ಹೇಳ್ತಾರೆ. ನಾವೆಲ್ಲ ಫಲವನ್ನ ಇಟ್ಟುಕೊಂಡು ಕೆಲಸ ಮಾಡೋ ಜನ ಆದ್ದರಿಂದ ನಮ್ಗೆ ಫಲವನ್ನ ಮೊದಲು ಹೇಳಿಬಿಟ್ರು. ಅಲ್ಲಿಗೇನಾಯ್ತು, ಒಂದು ಭಾಗ ಮುಗೀತು. ದೋಷರಹಿತವಾದದ್ದು ಮೋಕ್ಷವನ್ನ ತಂದು ಕೊಡುತ್ತೆ ತಪಸ್ಸು. ಅದೇ ದೋಷರಹಿತವಾದಂತಹ ತಪಸ್ಸು ಭಗವಂತನಿಗೆ ಅರ್ಪಣೆಯನ್ನ ಮಾಡಿಬಿಟ್ರೆ ಅದು ಅತಿರುದ್ಧ, ಮೋಕ್ಷದಲ್ಲಿ ಅಧಿಕವಾದ ಆನಂದವನ್ನ ತಂದು ಕೊಡುತ್ತೆ ಅನ್ನುವಲ್ಲಿ ಈ ಪಾಠವನ್ನು ಮುಗಿಸ್ತಾರೆ. ಅಲ್ಲಿಂದ ಮುಂದಕ್ಕೆ ಧೃತರಾಷ್ಟ್ರ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ಧೃತರಾಷ್ಟ್ರ ಕೇಳ್ತಾನೆ, ವೃದ್ಧಾತೃದ್ಧ ವಿಭೇದಂ ಮೇ ಕಥಯಸ್ವ ಮಹಾಮುನಿ. ತಪಸ್ಸಿನಲ್ಲಿ ಫಲ ಬರುತ್ತೆ ಅಂತ ನೀವು ಹೇಳಿದ್ರಲ್ಲ ಮಹಾಮುನಿಗಳೇ, ವೃದ್ಧ ಅತಿರುದ್ಧ ಅಂತ ನೀವು ಹೇಳಿದ್ರಲ್ಲ ತಪಸ್ಸಿನ ಫಲ, ಅದನ್ನು ಸ್ವಲ್ಪ ನಂಗೆ ಹೇಳಿ. ವೃದ್ಧ ಅಂದ್ರೆ ಏನು, ಅತಿರುದ್ಧ ಅಂದ್ರೆ ಏನು, ಸ್ವಲ್ಪ ಅದರ ಒಂದು ವಿಭೇದಗಳೇನಿದೆ, ಡಿಫರೆನ್ಸ್, ಅದನ್ನು ನನಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಸನತ್ ಕುಮಾರರು ಹೇಳ್ತಾರೆ, ವೃದ್ಧಂ ತದ್ ಬ್ರಾಹ್ಮಣಾನಾಂ ಯತ್ ಅತ್ಯುದ್ಧಮಿಹ ಕಾಮಿನಾಂ ಇಂದ್ರಿಯೇಭ್ಯಶ್ಚ ಪಂಚಭ್ಯೋ ಮನಸಶ್ಚೈವ ಭಾರತ ಅತೀತಾನಾಗತೇಭ್ಯಶ್ಚ ಮುಕ್ತಶ್ಚೇತ್ ಸ ಸುಖೀ ಭವೇತ್. ವೃದ್ಧ ಮತ್ತು ಅತಿರುದ್ಧ ಅದರ ಏನು ಬೇರೆ ಬೇರೆ ಇದೆ, ಅದನ್ನು ಸ್ವಲ್ಪ ನನಗೆ ನೀವು ವಿವರಿಸಬೇಕು. ವೃದ್ಧ ಅತಿರುದ್ಧದ ಅರ್ಥ ಏನು ಅನ್ನೋದನ್ನು ಹೇಳಬೇಕು ಅಂತದಕ್ಕೆ ಸನತ್ ಕುಮಾರ್ ಇಲ್ಲಿ ತನಕ ಏನ್ ಹೇಳಿದ್ರು, ನಾನು ಕೇಳಿದ ಅಂದ್ರೆ ಇಲ್ಲಿ ತನಕ ನಾನು ಹೇಳಿದ ಪ್ರಮೇಯವನ್ನ ಯಾರು ಕೇಳ್ತಾರೆ, ಯಾರು ಮನನ ಮಾಡ್ತಾರೆ, ಹೇಳುವಂತಹ ಹಾಗೂ ಕೇಳುವಂತಹ ವ್ಯಕ್ತಿಗಳಿಗೆ ಜನನ ಮರಣಾತ್ಮಕವಾದಂತಹ ಸಂಸಾರವೇ ಹೋಗಿಬಿಡತ್ತೆ, ಪಾಪಗಳು ನಾಶ ಆಗಿಬಿಡತ್ತೆ. ಸಂಸಾರವನ್ನೆಲ್ಲ ಅದು ಪರಿಹಾರ ಮಾಡುವಂತಹ ಸಮರ್ಥವಾದದ್ದು ಅಂತ ನೀವು ಹೇಳಿಬಿಟ್ರಲ್ಲ, ಅದು ಯಾಕೋ ಸ್ವಲ್ಪ ನನಗೆ ಡೌಟ್ ಇದೆ. ಯಾಕೆ ಅಂತಂದ್ರೆ ಉಪವಾಸಕ್ಕಿಂತ ದೊಡ್ಡದಾಗಿರತಕ್ಕಂತಹ ತಪಸ್ಸೇ ಇಲ್ಲ ಅಂತ ಒಂದು ಮಾತಿದೆ. ನ ತಪೋ ಅನಶನಾತ್ ತುಲ್ಯಂ. ಅನಶನ ಅಂದ್ರೆ ಉಪವಾಸ, ನಾಲಿಗೆಗೆ ಮಾತ್ರ ಅಲ್ಲ, ಬಾಯಿಗೆ ಮಾತ್ರ ಅಲ್ಲ, ಎಲ್ಲಕ್ಕೂ ಉಪವಾಸ. ಕಣ್ಣಿಗೆ, ಕಿವಿಗೆ, ಅಂದ್ರೆ ವಿಷಯ ವೈರಾಗ್ಯ ಅಂದ್ರೆ ಸರ್ವ ಇಂದ್ರಿಯಗಳನ್ನ ಜಯ ಮಾಡಿಕೊಳ್ಳೋದು, ವಿಷಯಗಳಲ್ಲಿ ವಿರಕ್ತಿ ಮಾಡೋದು, ಆ ಮೂಲಕವಾಗಿ ಶ್ರವಣಾದಿಗಳನ್ನು ಮಾಡೋದು, ಆ ಶ್ರವಣಾದಿಗಳ ಮೂಲಕ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತಾ ಇದ್ದ ಹಾಗೆ ಸಂಚಿತ ಮತ್ತು ಆಗಾಮಿ ಕರ್ಮಗಳನ್ನ ಕಳ್ಕೊಳ್ಳೋದು, ಅಪರೋಕ್ಷ ಜ್ಞಾನಿ ಅಥವಾ ಜೀವನ್ಮುಕ್ತರಾಗೋದು, ಅದು ಒಂದು ಸಾಧನೆಯ ಮಾರ್ಗ.
ನೀವು ಕೇಳೋದ್ರಿಂದಲೇ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಆ ವಿಷಯದಲ್ಲಿ ಸ್ವಲ್ಪ ನನಗಿನ್ನು ಕ್ಲಾರಿಟಿ ಬೇಕಲ್ಲ ಅಂತ ಕೇಳ್ತಾನೆ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ವೃದ್ಧ ಅತಿವೃದ್ಧಕ್ಕೆ ಭೇದ. ನೋಡಪ್ಪ ಸನತ್ ಕುಮಾರ್, ಇವನೇ ಧೃತರಾಷ್ಟ್ರ, ನಾನು ಹೇಳದ್ನಲ್ಲ ತಪಸ್ಸು, ಆ ತಪಸ್ಸನ್ನ ನಾನು ಹೇಳಿದಂತೆ ಯಾರು ಅನುಷ್ಠಾನ ಮಾಡ್ತಾರೆ, ತಪಸ್ಸನ್ನ ಮಾಡಬೇಕು. ಹೇಗೆ ಮಾಡೋದು ಅಂದ್ರೆ ನಾನು ಹೇಳ್ದ ಹಾಗೆ ಮಾಡೋದು, ಸುಮ್ಮನೆ ಇಷ್ಟ ಬಂದ ಹಾಗೆ ಮಾಡೋದಲ್ಲ. ನಾನು ಹೇಗೆ ಹೇಳಿದೆ ಹಾಗೆ ಅದರ ಗುಣದೋಷಗಳನ್ನ ಕ್ಲೀನ್ ಆಗಿ ತಿಳಿದು ಮಾಡೋದು. ಅಂತಹ ವ್ಯಕ್ತಿ ಏನಾಗ್ತಾನೆ, 5 ಇಂದ್ರಿಯಗಳನ್ನ ಗೆಲ್ತಾನೆ. ಇಂದ್ರಿಯ ಹತ್ತಲ್ವೇನ್ರಿ ಅನ್ನೋ ಪ್ರಶ್ನೆ ಬರ್ಬೋದು ನಿಮಗೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಒಟ್ಟು 10 ಇಂದ್ರಿಯಗಳಲ್ವಾ ಅಂತ ಅನ್ನಿಸ್ಬಹುದು. ಆದ್ರೆ ಪಂಚಕರ್ಮೇಂದ್ರಿಯಗಳಿಗಿಂತ ಪಂಚ ಜ್ಞಾನೇಂದ್ರಿಯಗಳೇ ಪ್ರಧಾನ, ಕರ್ಮೇಂದ್ರಿಯಗಳು ಅಪ್ರಧಾನ. ಆದ್ದರಿಂದ 5 ಇಂದ್ರಿಯಗಳು ಅಂತಂದ್ರೆ 5 ಪ್ರಧಾನವಾದ ಜ್ಞಾನೇಂದ್ರಿಯಗಳು ಅಂತ ಅರ್ಥ. ಕಣ್ಣು, ಕಿವಿ ಮೊದಲಾದ 5 ಜ್ಞಾನೇಂದ್ರಿಯಗಳು. ಹೇಳಲಿಲ್ಲ ಯಾಕೆ ಕರ್ಮೇಂದ್ರಿಯಗಳನ್ನ ಅಂದ್ರೆ ಅದ್ರ ಒಳಗೆ ಸೇರ್ಕೊಂಡ್ಬಿಡತ್ತೆ. ಜ್ಞಾನೇಂದ್ರಿಯ ಅಂತ ಹೇಳಿದಾಗ ಅಪ್ರಧಾನವಾದ ಕರ್ಮೇಂದ್ರಿಯ ಒಳಗೆ ಸೇರ್ಕೊಂಡ್ಬಿಡತ್ತೆ. ಆದ್ದರಿಂದ 5 ಜ್ಞಾನೇಂದ್ರಿಯಗಳು ಮತ್ತೆ ಬೇಕಾದಷ್ಟು ವಾಸನೆ, ಕರ್ಮದ ವಾಸನೆ, ಅನುಭವ, ಅಲ್ಲಿ ನೋಡಿದ್ದೆ ಹಾಗಿತ್ತು, ಇಲ್ಲಿ ನೋಡಿದ್ದೆ ಹೀಗಿತ್ತು ಅಂತ ಬೇರೆ ಬೇರೆ ಅನುಭವ, ವಾಸನೆ, ಎಕ್ಸ್ಪೀರಿಯನ್ಸ್ ಇಂದ ಕೂಡಿದ ಮನಸ್ಸು. ಆ ಮನಸ್ಸಿನಿಂದ ಮಾಡಿದಂತಹ ಕರ್ಮಗಳು ಎಲ್ಲವೂ ನಾಶ ಆಗ್ಬಿಡುತ್ತೆ. ನಾನು ಹೇಳಿದಂತೆ ತಪಸ್ಸನ್ನು ಮಾಡಿದನು, ಎಲ್ಲ ನಾಶ ಆಗಿ ಮತ್ತೆ ಫಲವತ್ತರವಾದ, ಅತ್ಯಂತ ಬಲಶಾಲಿಯಾದ, ಅನಿಷ್ಟವಾದ ಪುಣ್ಯವೂ ಹೋಗಿಬಿಡುತ್ತೆ, ಅನಿಷ್ಟ ಪಾಪವೂ ನಾಶ ಆಗುತ್ತೆ. ಇದು ಫಲ ಹೇಳ್ತಿರೋದಿಲ್ಲ. ಅನಿಷ್ಟ ಪುಣ್ಯವೂ ಹೋಗುತ್ತೆ, ಅನಿಷ್ಟ ಪಾಪವೂ ನಾಶ ಆಗುತ್ತೆ. ಅವನಿಗೇನೂ ಇಲ್ಲ, ಸಂಸಾರಕ್ಕೆ ಸಂಬಂಧಪಟ್ಟ ಯಾವುದೂ ಅವನಲ್ಲಿಲ್ಲ. ಏನಾಗ್ತಾನವನು? ಸ್ವರೂಪವೇ ಉಳಿಯುತ್ತೆ. ಸ್ವರೂಪ ಉಳಿಯೋದು ಅಂದ್ರೆ ಏನು? ಮೋಕ್ಷ ಅಂತ ಅರ್ಥ. ಇಂದ್ರಿಯಗಳಿಲ್ಲ ಅಂದ್ರೆ, ಇಂದ್ರಿಯಗಳಿಲ್ಲ ಅಂದ್ರೆ ಸ್ವರೂಪಭೂತವಾದ ಇಂದ್ರಿಯಗಳಲ್ಲ, ಬಾಹ್ಯೇಂದ್ರಿಯಗಳು, ಪ್ರಾಕೃತಿಕವಾದ ಇಂದ್ರಿಯಗಳು ಇಲ್ಲ. ಸ್ವರೂಪ ಇಂದ್ರಿಯದಲ್ಲೇ ಇದ್ದು ಸುಖವನ್ನ ಅನುಭವಿಸ್ತಾ ಮುಕ್ತನಾಗ್ಬಿಡ್ತಾನೆ. ಆದ್ದರಿಂದ ನೋಡಪ್ಪ ವೃದ್ಧಿ, ನಾನು ಹೇಳಿದಂತೆ ತಪಸ್ಸನ್ನ ಮಾಡೋದು. ಅತಿವೃದ್ಧಿ, ಮತ್ತೆ ನಾನು ಹೇಳಿದ ಹಾಗೆ ತಪಸ್ಸನ್ನ ಮಾಡ್ತಾ ಆಯಾ ದೇವತೆಗಳ ಒಳಗೆ ನಿಂತು ಭಗವಂತ ಈ ಕರ್ಮಗಳನ್ನ ಮಾಡ್ತಾನೆ. ಆ ದೇವತೆಗಳು ಅಸ್ವತಂತ್ರರಾದ್ರಿಂದ ಅವರ ಮೂಲಕ ಫಲವನ್ನ ಕೊಡೋನು ಭಗವಂತನೇ. ಆದ್ದರಿಂದ ಯಾವ ದೇವತೆಗಳನ್ನ ಕುರಿತಾಗಿ ನಾವು ತಪಸ್ಸು ಅಂದ್ರೆ ಪೂಜೆ ಇತ್ಯಾದಿಗಳನ್ನ ಮಾಡಿದ್ರು ಕೂಡ ಕೊನೆಗೆ ಸಮರ್ಪಣೆ ಮಾಡಬೇಕಾದ್ದು ಭಗವಂತನಿಗೆ. ಇಷ್ಟೇ ಮೋಕ್ಷದಲ್ಲಿ ಅಧಿಕವಾದ ಆನಂದ ಬರಲಿಕ್ಕೆ ಕಾರಣವಾಗುವ ಸಾಧನೆ. ಆದ್ದರಿಂದ ನಿನಗೆ ಈ ವಿಷಯದಲ್ಲಿ ಹೆಚ್ಚು ಡೌಟ್ ಬೇಡ, ಇಟ್ಕೊಳ್ಳಿಕ್ ಹೋಗ್ಬೇಡ. ಇದೇ ಅಂತಿಮವಾದ ಸಿದ್ಧಾಂತ. ಹೇಳ್ತಾ ಇದ್ದ ಹಾಗೆ ಧೃತರಾಷ್ಟ್ರನಿಗೆ ಒಂದು ವಿಷಯ ಗೊತ್ತಾಯ್ತು. ಏನು? ನಿಜವಾಗಿ ಯೋಗ್ಯ ಅಂದ್ರೆ ಯಾರು? ಇಲ್ಲಿ ತನಕ ಕೇಳಿದ ಪ್ರಮೇಯಗಳನ್ನ ತಿಳಿದು ಅವನ ಶಕ್ತಿಗನುಗುಣವಾಗಿ ಯಾರು ಅನುಷ್ಠಾನವನ್ನ ಕರ್ಮಗಳನ್ನ ಮಾಡ್ಕೊಂಡಿದ್ದಾನೆ, ಆ ಬ್ರಾಹ್ಮಣನನ್ನ ಏನ್ ಕರೀತಾರೆ? ಪಾತ್ರ, ಸತ್ಪಾತ್ರ. ಏನಾದ್ರೂ ದಾನ ಧರ್ಮಗಳನ್ನ ಮಾಡಬೇಕು ಅಂದ್ರೆ ಇಂತಹ ಸತ್ಪಾತ್ರನಿಗೆ ಮಾಡ್ಬೇಕು, ಬೇರೆಯವರಿಗಲ್ಲ. ಇಲ್ಲಿ ತಂಗ ಏನ್ ಹೇಳಿದಾಗಾಯ್ತು?
ಕುಮಾರ ಅಥವಾ ಸರತ್ ಸುಜಾತರ ಮುಖದಿಂದ ಮೋಕ್ಷ ಸಾಧನಕ್ಕೆ ಉಪಯೋಗವಾಗುವ ಅಂದ್ರೆ ಮೋಕ್ಷ ಸಾಧನೀಭೂತವಾದ ತಪಸ್ಸಿನ ಮಹಿಮೆಯನ್ನ ಧೃತರಾಷ್ಟ್ರ ಕೇಳ್ದ. ನಾನು ನಿಧಾನವಾಗಿ ಹೇಳ್ತೀನಿ. ಮೋಕ್ಷಕ್ಕೆ ಸಾಧನವಾದಂತಹ ತಪಸ್ಸಿನ ಮಹಿಮೆಯನ್ನ ಧೃತರಾಷ್ಟ್ರ ಕೇಳಿದ. ಕೇಳೇನಾಯ್ತು ಅವನಿಗೆ? ಸಾಮಾನ್ಯವಾದ ಜ್ಞಾನ ಇದೆ. ಯಾರು ವೇದಗಳ ಅಧ್ಯಯನವನ್ನ ಮಾಡಿದ್ದಾರೆ ಅವರು ಸತ್ಪಾತ್ರರು, ಯಾರು ವೇದವನ್ನ ಅಧ್ಯಯನ ಮಾಡಿಲ್ಲ ಅವರು ಪಾತ್ರರಲ್ಲ ಅನ್ನೋದು ಅವನಿಗೆ ಸಾಮಾನ್ಯವಾಗಿ ಗೊತ್ತಿದೆ. ಮತ್ತೆ ವಿಶೇಷವಾಗಿ ಗೊತ್ತಾಗ್ಬೇಕು ಇವಾಗ. ಪಾತ್ರ ವಿವೇಕ. ಯಾರು ಸತ್ಪಾತ್ರ, ಯಾರು ಸತ್ಪಾತ್ರ ಅಲ್ಲ, ಸಾಮಾನ್ಯವಾಗಿ ಗೊತ್ತಿದೆ, ವಿಶೇಷವಾಗಿ ತಿಳ್ಕೊಳ್ಬೇಕು. ಅದಕ್ಕೇನಾಯ್ತು, ಅವನು ಕೇಳ್ತಾನೆ. ಪ್ರತಿನಿತ್ಯದಲ್ಲಿಯೂ ಕೂಡ 5 ವೇದಗಳನ್ನ ಅಧ್ಯಯನ ಮಾಡೋರು. 5 ವೇದಗಳು. 5 ವೇದ ಅಂದ್ರೆ ಯಾವುದು? ನಾವೀಗ ಪಾಠ ಕೇಳ್ತಾ ಇದ್ದೇವಲ್ಲ, ಇದು 5ನೇ ವೇದ, ಮಹಾಭಾರತ, ಶ್ರೀಮನ್ ಮಹಾಭಾರತ. ಮತ್ತೆ ವೇದ ಅಂದ್ರೆ ನಿತ್ಯ ಅಲ್ವೇನ್ರಿ? ವೇದ ಅನ್ನೋದು ನಿತ್ಯ. ಮಹಾಭಾರತ ನಿತ್ಯವಾ? ಅದು ಪೌರುಷೇಯ ಅಲ್ವಾ? ಅಂದ್ರೆ ಅರ್ಥದಿಂದ ಮಹಾಭಾರತ ನಿತ್ಯ. ಅರ್ಥ, ಮಹಾಭಾರತದಲ್ಲಿ ಹೇಳುವ ಅರ್ಥಗಳೇನಿದೆ ಅದೆಲ್ಲ ನಿತ್ಯ. ಆದ್ದರಿಂದ ಅದನ್ನ ವೇದ ಅಂತ ಕರೀತಾರೆ. ಶ್ಲೋಕಗಳು ಬೇರೆ ಬೇರೆ ಆಗುತ್ತೆ. ಈಗ ಮೊದಲನೇ ಶ್ಲೋಕ ಬಂದದ್ದು ನಾಳೆ 10 ಆಗ್ಬಹುದು, ನಾಳೆ 10 ಇದ್ದದ್ದು ಇವತ್ತು 1 ಆಗ್ಬಹುದು, ಹಾಗೆಲ್ಲ ಇದೆ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ವೇದಗಳಲ್ಲಿ ವ್ಯತ್ಯಾಸ ಹೀಗಿಲ್ಲ. 100 ಕಲ್ಪ ಆದ್ಮೇಲೂ ಇವಾಗ ಏನು ಟೆಕ್ಸ್ಟ್ ಇದೆ ಆಸ್ ಇಟ್ ಈಸ್ ಸೇಮ್ ಟೆಕ್ಸ್ಟೇ ಅವೈಲಬಲ್ ಆಗುತ್ತೆ. ಬಟ್ ಮಹಾಭಾರತದಾದಿಗಳಲ್ಲಿ ಹಾಗಿಲ್ಲ. ಇವತ್ತು ಮೊದಲನೇ ಅಧ್ಯಾಯ, ನಾಳೆ 4ನೇ ಅಧ್ಯಾಯ ಆಗ್ಬಹುದು. ಅನುಕ್ರಮಣಿಕಾದಲ್ಲಿ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಮಹಾಭಾರತವನ್ನ ವೇದ ಅಂತ ಯಾಕೆ ಕರಿತೀವಿ ನಾವು ಅಂದ್ರೆ, ಮಹಾಭಾರತದಲ್ಲಿ ಹೇಳಿದ ಅರ್ಥಗಳು, ಪ್ರಮೇಯಗಳು ನಿತ್ಯ. ಆದ್ದರಿಂದ ನಿತ್ಯವಾದ ಪ್ರಮೇಯಗಳಿಂದ ಕೂಡಿದೆ ಮಹಾಭಾರತ. ಆದ್ದರಿಂದ ಅದನ್ನು ವೇದ ಅಂತ ಕರೀತೀವಿ. ಇಂತಹ 5ನೆಯ ವೇದ, ಅದರ ಜೊತೆಯಲ್ಲಿ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ, ಈ 4 ವೇದಗಳು ಜೊತೆಯಲ್ಲಿ ಮಹಾಭಾರತ. ಅಲ್ಲಿ ಮಹಾಭಾರತ ಅಂದ್ರೆ ಬ್ರಾಕೆಟ್ ಅಲ್ಲಿ ಪುರಾಣ ಅಂತ ಇಟ್ಕೊಳ್ಬೇಕು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ವೇದವಾಕ್ಯ. ಇತಿಹಾಸ, ಅದಕ್ಕೆ ಆಖ್ಯಾನ ಅಂತ ಶ್ಲೋಕದಲ್ಲಿ ಹೇಳಿರೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಇದು 4 ವೇದಗಳು. ಇದರ ಜೊತೆಯಲ್ಲಿ 5ನೇ ವೇದವಾಗಿರುವಂತದ್ದು ಅರ್ಥತಃ ನಿತ್ಯವಾದ ಇತಿಹಾಸ ಪುರಾಣಗಳು. ಇದನ್ನ ಯಾರು ಓದ್ತಾರೆ ಅಂತಹ ವ್ಯಕ್ತಿಗಳು ಮಾತ್ರ, ಅಂತಹ ಬ್ರಾಹ್ಮಣ ಮಾತ್ರ ಉತ್ತಮನಾದ ಪಾತ್ರ ಅಂತನ್ನೋದು ದೊಡ್ಡವರೆಲ್ಲ ಪರಂಪರೆಯಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಯಾರಿಗಾದ್ರೂ ದಾನ, ಮರ್ಯಾದೆ, ನಮಸ್ಕಾರ, ಗೌರವ, ಅಗ್ರಪೂಜೆ ಇದೆಲ್ಲವನ್ನ ನಾವು ಮಾಡಬೇಕಾದ್ರೆ ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗೆ ಏನಿರ್ಬೇಕು? ಈ 5 ಗ್ರಂಥಗಳನ್ನ ಅಧ್ಯಯನ ಮಾಡಿರ್ಬೇಕು. ನಿಧಾನ ಹೇಳ್ತೀನಿ, ನಮ್ಗೆ ಅರ್ಜೆಂಟ್ ಇಲ್ಲ. ಆದ್ರೆ ಲೋಕದಲ್ಲಿ ಎಲ್ಲ 5 ವೇದ ಓದಿಲ್ಲ. ಪಾಪ ಅವರ ಶಕ್ತಿಗನುಸಾರವಾಗಿ ಕೆಲವರು 5 ಓದ್ತಾರೆ, ಕೆಲವರು 4, ಕೆಲವರು 3, ಕೆಲವರು 2, ಕೆಲವರು 1. ಅವರವರ ಯೋಗ್ಯತೆಯನ್ನು ಎಲ್ಲ 5 ಓದ್ಬೇಕು ಅಂತಂದ್ರೆ ಆಗಲ್ಲ.
ಕೆಲವರು ಋಗ್ವೇದ ಮಾತ್ರ ಓದ್ತಾರೆ, ಕೆಲವರು ಮಹಾಭಾರತ ಮಾತ್ರ, ಕೆಲವರು ಋಗ್ವೇದ ಮತ್ತು ಮಹಾಭಾರತ, ಮತ್ತೆ ಕೆಲವರು ಋಗ್ವೇದ ಯಜುರ್ವೇದ, ಮತ್ತೆ ಕೆಲವರು ಯಜುರ್ವೇದ ಸಾಮವೇದ, ಮತ್ತೆ ಕೆಲವರು ಋಗ್ವೇದ ಯಜುರ್ವೇದ ಸಾಮ ಅಥರ್ವ ಇತಿಹಾಸ ಪುರಾಣ ಎಲ್ಲ ಓದಿರ್ತಾರೆ. ಅವರವರ ಯೋಗ್ಯತೆಗನುಸಾರವಾಗಿ ನೀವು 5 ಓದಿದ್ರೆ ಮಾತ್ರ ಅವರು ಉತ್ತಮನಾದ ಪಾತ್ರ ಅಂತ ಹೆಂಗ್ರಿ ನಿಯಮ ಮಾಡಿಟ್ರಿ? ಅದ್ ಹೇಗೆ ಅಂದ್ರೆ ಕಾಮನ್ ಥಿಂಗ್ ಏನು, 5 ವೇದಗಳನ್ನ ಓದಿದವನು ಉತ್ತಮನಾದ ಪಾತ್ರ. 5 5ರಲ್ಲಿ ಯಾವ್ದಾದ್ರೂ ಒಂದನ್ನಾದ್ರೂ ಓದಿದ್ರೆ ಅವನು ಪಾತ್ರ ಆಗ್ತಾನೋ ಇಲ್ವೋ? ಐದೂ ಓದಿರ್ತಾರೆ ಕೆಲವರು. ನಾನು ಅವಾಗ್ಲೇ ಹೇಳ್ದಾಗೆ ಕೆಲವರು ಒಂದೊಂದೇ ಓದಿರ್ತಾರೆ. ಆ 1, 2, 3, 4 ಓದ್ದವರು ಪಾತ್ರರಾಗ್ತಾರ. ಅವರಲ್ಲಿ ಉತ್ತಮರು ಯಾರು? ಆ ಓದಿದವರಲ್ಲೇ ತಾರತಮ್ಯ ಏನಿದೆ ಅದೆಲ್ಲ ಒಂದು ನಂಗೆ ಹೇಳಬೇಕು ಸ್ವಾಮಿ ನೀವು ಅಂತ ಹೇಳಿ ಅವನ ಮನಸ್ಸಿನ ಪ್ರಶ್ನೆ. ಆ ಪ್ರಶ್ನೆಯನ್ನ 2 ಶ್ಲೋಕಗಳಲ್ಲಿ ಕೇಳ್ತಾನೆ. ಆಖ್ಯಾನ ಪಂಚಮೈರ್ವೇದೈರ್ಭೂಯಿಷ್ಠಂ ಕಥ್ಯತೆ ಜನಃ ತಥಾಚಾನ್ಯೇ ಚತುರ್ವೇದಾಸ್ತ್ರಿವೇದಾಸ್ತಥಾ ಪರೆ ದ್ವಿವೇದಾಶ್ಚೈಕವೇದಾಶ್ಚಾಪ್ಯನೃಚಶ್ಚ ತಥಾ ಪರೆ ಏತೇಷು ಮೇಧಿಕಂ ಬ್ರೂಹಿ ಯಮಹಂ ವೇದ ಬ್ರಾಹ್ಮಣಂ. ಹೀಗೆ ಕ್ಲಿಯರ್ ಆಗ್ಬೇಕು ಇವಾಗ. ಯಾಕೆ ಅಂತಂದ್ರೆ ಕೆಲವು ಬ್ರಾಹ್ಮಣರು ಒಂದೇ ವೇದ ಓದಿರ್ತಾರೆ, ಅವರಿಗೆ ಲೋಕದಲ್ಲಿ ಮರ್ಯಾದೆ ಇದೆ. ನಾನು ವೇದ ಓದಿದ್ದೇನೆ, 1 ವೇದ ಓದಿದ್ದೇನೆ. ಇನ್ನು ಕೆಲವರು ಇರ್ತಾರೆ 2 ಓದಿರ್ತಾರೆ, ಅವರಿಗೂ ಮರ್ಯಾದೆ ಇದೆ. ಇನ್ನು ಕೆಲವರು 3 ವೇದ ಓದಿರ್ತಾರೆ, ಅವರಿಗೂ ಮರ್ಯಾದೆ ಇದೆ. ಇನ್ನು ಕೆಲವರು 4 ಓದಿದ್ದಾರೆ, ಅವರಿಗೂ ಮರ್ಯಾದೆ ಇದೆ. ನಾನು ವೇದ ಓದ್ದವನು ಅಂತ ಅವರೇ ಹೇಳ್ಕೊಳ್ತಾರೆ. ಸಾಮಾನ್ಯವಾಗಿ ಪಂಕ್ತಿಯಲ್ಲಿ ಕೂಡ್ಬೇಕಾದ್ರೆ ಅಧ್ಯಯನ ಮಾಡಿದವರು ಪಕ್ಕದಲ್ಲಿ ಕೂಡ್ಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿ ಕೂಡ್ಬೇಕು ಅಂತ. ಏನು ಓದ್ದೆ ಈ 5 ವೇದಗಳಲ್ಲಿ ಒಂದೂ ವೇದವನ್ನು ನಾವು ತಿಳ್ಕೊಳ್ಳದೆ ದೊಡ್ಡವರ ಪಂಕ್ತಿಯಲ್ಲಿ ಕೂಡ್ಬೇಕು ಅಂತ ಆಸೆ ಪಡೋದೇ ತಪ್ಪು. ಆದ್ದರಿಂದ ನಾನು ವೇದ ಓದಿದ್ದೇನೆ, 1 ವೇದ ಓದಿರೋದು, 1 ವೇದ ಓದಿದ್ರೂ ಮಹತ್ವ ಇದೆ, 5 ವೇದ ಓದಿದ್ರೂ ಮಹತ್ವ ಇದೆ ಅಲ್ವಾ? ಮತ್ತೆ ಕೆಲವರಂತೂ ಕೂಡ ಅದೃಚ್ಛ ಅಂತಾರೆ ನೋಡಿ. ಋಗ್ವೇದ ಯಜುರ್ವೇದ ಸಾಮ ಅಥರ್ವ ಇತಿಹಾಸ ಪುರಾಣ. ಇತಿಹಾಸ ಪುರಾಣ ಅಂತ ಬೇರೆ ಬೇರೆ ಅಲ್ಲ, ಅದು 6 ಆಗ್ಬಿಡುತ್ತೆ. ಇತಿಹಾಸ ಪುರಾಣ ಒಂದೇ 5. ಇಷ್ಟೆಲ್ಲ ಓದಿದವರು ನಾವು ದೊಡ್ಡವರು ಅಂತ ನಿಂತಿರ್ತಾರೆ. ಇನ್ನು ಕೆಲವರು ಅದೃಚ್ಛ ಅಂತ ಅರ್ಥ. 1 ಋಕ್ಕೂ ಇಲ್ಲ ಅವರಿಗೆ, ವೇದ ಹೋಗ್ಲಿ ಋಕ್ 1 ಮಂತ್ರನೂ ಇಲ್ಲ ಅವರಲ್ಲಿ ಅನ್ನುವ ಅರ್ಥ ಕಾಣುತ್ತೆ. ಅದಕ್ಕೆ ಮಾದರಾಯ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಇಲ್ಲೆಲ್ಲ ಬಂತಲ್ಲ ವೇದ ಓದ್ದವರು ಅಂತ. ವೇದ ಓದ್ದವರು ಅಂದ್ರೆ ಅರ್ಥ ಏನು ಅಂದ್ರೆ ವೇದಗಳ ಬರೀ ಮಂತ್ರಗಳನ್ನ ಮಾತ್ರ ಬೈಹಾರ್ಟ್ ಮಾಡಿದವರಲ್ಲ, ಕಂಠಪಾಠ ಮಾಡಿದವರಲ್ಲ, ಕೇವಲ ಘನಪಾಠಿಗಳು ಮಾತ್ರ ಅಲ್ಲ, ಮತ್ತೆ ಅದರ ಅರ್ಥವನ್ನ ವಿಚಾರಣೆ ಮಾಡುವುದಕ್ಕೆ ಯೋಗ್ಯರು. ಸಾಮಾನ್ಯವಾಗಿ ನೀವೇ ನೋಡಿ, ಲೋಕದಲ್ಲಿ ಕೇವಲ ವೇದವನ್ನ ಅಧ್ಯಯನ ಮಾಡಿದವರು, ವೇದಗಳನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನೂ ತಿಳಿದುಕೊಳ್ಳುವಂತಹ ವ್ಯಕ್ತಿಗಳು ಅವರಿಬ್ಬರು ಬಂದ್ರೆ ಫಸ್ಟ್ ಮರ್ಯಾದೆ ಯಾರಿಗೆ? ವೇದದ ಅರ್ಥವನ್ನ ಮಾಡುವಂತಹ ವ್ಯಕ್ತಿಗೆ. ಮುಂದೆ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಕೇವಲ ವೇದಾಧ್ಯಯನವನ್ನ ಮಾಡಿದ ಪುರೋಹಿತರು ದೊಡ್ಡ ಸ್ಥಾನ ಲೋಕದಲ್ಲಿ, ಪುರೋಹಿತರು ಜೊತೆಯಲ್ಲೇ ಪೌರೋಹಿತ್ಯವನ್ನ ಮಾಡದ ವೇದಗಳ ಅಧ್ಯಯನ ಮಾಡಿ ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ವಿದ್ವಾಂಸರು ಅವರಿಬ್ಬರು ಬಂದ್ರೆ ನಾವೇ ಯಾರಿಗೆ ಫಸ್ಟ್ ಮರ್ಯಾದೆ ಕೊಡ್ತೀವಿ? ಆಲೋಚನೆ ಮಾಡಿ, ವಿದ್ವಾಂಸರಿಗೆ ಅಲ್ವಾ? ಆದ್ದರಿಂದ ಇಲ್ಲಿ
ವೇದ ಓದೋದು ವೇದ ಓದೋದು ಅಂದ್ರೆ ಪಾಠ ನತು ಪಾಠ ಮಾತ್ರ ಪರಹ, ಪಾಠ ಮಾಡಿಸ್ಕೊಂಡವರಲ್ಲ, ತದರ್ಥ ವಿಚಾರಣ ಪರಹ, ಅದರ ಅರ್ಥವನ್ನ ವಿಮರ್ಶೆ ಮಾಡುವರು ಅಂತ ಅರ್ಥ. ಆದ್ದರಿಂದ ಒಂದು ವೇದ ಓದ್ದೋರು, ಎರಡು ವೇದ ಓದ್ದೋರು, ಮೂರು ವೇದ ಓದ್ದೋರು, 4 ಓದ್ದೋರು, 5 ವೇದ ಓದ್ದೋರು ಅಂದ್ರೇನು, ಅದರ ಅರ್ಥವನ್ನ ವಿಚಾರಣೆ ಮಾಡ್ಲಿಕ್ಕೆ ಸಮರ್ಥರು. ಇನ್ನಿದ್ದಾರೆ ನೋಡಿ ಧೃತರಾಷ್ಟ್ರ ಇನ್ನೂ ಒಂದು ಗುಂಪನ್ನು ಹೇಳ್ದ, ಅನೃಚಶ್ಚ ಅಂತ. ಅಲ್ಲಿ ಅನೃಚಶ್ಚ ಅಂದ್ರೆ ವೇದ ಓದ್ದವರಲ್ಲ ಅನ್ನೋ ಅರ್ಥ ಅಲ್ಲ ಇಲ್ಲಿ. ಅನೃಚಶ್ಚ ಅಂದ್ರೆ ಏನು, ವೇದಗಳನ್ನ ಓದಿ ಅದರ ಅರ್ಥ ನಿರ್ಣಯವನ್ನ ಮಾಡುವ ಸಮರ್ಥರಾದರೂ ಕೂಡ ಪಾಠ ಪ್ರವಚನಗಳನ್ನ ಬಿಟ್ಟು ಕೇವಲ ಭಗವಂತನನ್ನೇ ಧ್ಯಾನ ಮಾಡತಕ್ಕಂತಹ ವ್ಯಕ್ತಿಗಳು. ದೊಡ್ಡ ಅರ್ಥ ಇದೆ. ಕೆಲವರು ಓದಿ ಪಾಠ ಪ್ರವಚನ ಮಾಡ್ತಾರೆ, ಕೆಲವರು ಓದಿ ಪಾಠ ಪ್ರವಚನ ಮಾಡದೆ ಅದೆಲ್ಲವನ್ನ ಭಗವಂತನ ಧ್ಯಾನಕ್ಕೆ ಉಪಯೋಗ ಮಾಡ್ಕೊಂಡಿರ್ತಾರೆ. ಅವರು ನಾವು ಉತ್ತಮರು ಅಂತ ಅಂದ್ಕೊಂಡಿರ್ತಾರೆ. ಅಂದ್ರೆ ಇವರೆಲ್ಲಾ ಪಾತ್ರರೇ. 1 ವೇದ, 2 ವೇದ, 3 ವೇದ, 4 ವೇದ, 5 ವೇದ ಓದಿ ಅರ್ಥ ತಿಳ್ಕೊಳ್ಳೋರು ಪಾತ್ರರೇ. 6ನೇವನು ಎಲ್ಲ ಓದಿ ಪಾಠ ಪ್ರವಚನ ಮಾಡದೆ ಭಗವಂತನ ಧ್ಯಾನ ಮಾಡೋನು ಪಾತ್ರ. ಈ 6 ಪಾತ್ರರಾದ್ರು ನಮ್ಗೀಗ. ಎಲ್ಲವನ್ನ ಓದಿ ಕೇವಲ ಭಗವಂತನ ಧ್ಯಾನವನ್ನ ಮಾಡೋನು 6ನೇ ಪಾತ್ರ. 5 ವೇದಗಳನ್ನ ಓದಿ ಪಾಠ ಪ್ರವಚನ ಮಾಡತಕ್ಕಂಥವ್ರು 5 ರೀತಿ ಪಾತ್ರರು. ಅಂದ್ರೆ ಇಷ್ಟು 6 ಪಾತ್ರರ ಮಧ್ಯದಲ್ಲಿ ಉತ್ತಮನಾದ ಪಾತ್ರ ಯಾರು ಅಂತ ನಂಗೆ ಬೇಕು, ನಾನ್ ತಿಳ್ಕೋಬೇಕ್ರಿ. ಅಂದ್ರೆ ನೀನು ಉತ್ತಮನಾದ ಪಾತ್ರ ಯಾರು ಅಂತ ತಿಳಿಸ್ಕೊಟ್ರೆ ನಿನ್ನ ಉಪದೇಶದಿಂದ ಬಂದ ಜ್ಞಾನದಿಂದ ನಾನೇನ್ ಮಾಡ್ತೀನಿ, ಉತ್ತಮನಾದ ಪಾತ್ರ ಯಾರು, ನನ್ನ ಹತ್ತಿರಕ್ಕೆ ಬರುವ ಬ್ರಾಹ್ಮಣರಲ್ಲಿ ಈ ಎಲ್ಲ ಯೋಗ್ಯತೆ ಇದೆಯಾ ಅಂತ ಗಮನಿಸಿ ಅವರಿಗೆ ಯೋಗ್ಯವಾದ ಮರ್ಯಾದೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಇದು. ಅದಕ್ಕೆ ಸನತ್ ಕುಮಾರರು ಹೇಳ್ತಾರೆ, ಏಕವೇದಸ್ಯ ಚಾಜ್ಞಾನಾತ್ ವೇದಾಸ್ತೆ ಬಹವೋ ಭವನ್ ಸತ್ಯಸ್ಯೈಕಸ್ಯ ರಾಜೇಂದ್ರ ಸತ್ಯೇ ಕಶ್ಚಿದವಸ್ಥಿತ. ಅವನಿಗೆ ಉತ್ತಮನಾದ ಪಾತ್ರ ಯಾರು, 6 ಪಾತ್ರರು ಸಿಕ್ಕಿದಾಗ ಈ 6 ಪಾತ್ರರಲ್ಲಿ ಅತ್ಯುತ್ತಮನಾದ ಪಾತ್ರ ಯಾರು ಅನ್ನುವ ವಿಚಾರ ಮಾಡಬೇಕು ಅಂತ ಧೃತರಾಷ್ಟ್ರನಿಗೆ ಆಸೆ ಆಗಿ ಸನತ್ ಕುಮಾರರನ್ನು ಕೇಳಿದ್ದಕ್ಕೆ ಮಹಾನುಭಾವರು ಉತ್ತರ ಕೊಡ್ತಾ ಇದ್ದಾನೆ. ನೋಡಪ್ಪ, ಐದು ವೇದಗಳನ್ನು ಅಧ್ಯಯನ ಮಾಡಿದ ಮಾತ್ರಕ್ಕೆ ಉತ್ತಮ ಪಾತ್ರ ಆಗಲ್ಲ ನೋಡಿ. 5 ವೇದಗಳನ್ನ ಅಧ್ಯಯನ ಮಾಡಿ ಅದರ ಅರ್ಥವನ್ನ ವಿಚಾರಣೆ ಮಾಡಲಿಕ್ಕೆ ಸಾಮರ್ಥ್ಯ ಬಂದು ಮಾತ್ರಕ್ಕೆ ಅವನು ಉತ್ತಮನಾದ ಪಾತ್ರ ಆಗೋದಿಲ್ಲ. ಎಷ್ಟು ಒಳಗೆ ಸೂಕ್ಷ್ಮ ಇದೆ ನೋಡಿ. ಮತ್ತೆ ಏನು, ಎಲ್ಲ ವೇದಗಳ ಮುಖ್ಯಾರ್ಥನಾದವನು ಭಗವಂತ. ಎಲ್ಲ ವೇದಗಳಿಗೆ ಮುಖ್ಯಾರ್ಥನಾದವನು ಭಗವಂತ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಅಧ್ಯಯನಾದಿಗಳನ್ನ ಯಾರು ಮಾಡ್ತಾನೆ ಅವನು ಉತ್ತಮನಾದ ಪಾತ್ರ. ನಾನು ಓದುವ ಎಲ್ಲ ವೇದಕ್ಕೆ ಮುಖ್ಯಾರ್ಥನಾದವನು ಭಗವಂತ ಅನ್ನೋದನ್ನು ಹೇಳ್ತಾರೆ ನೆಕ್ಸ್ಟ್ ಅವರು. ಓದುವ ಎಲ್ಲ ವೇದಾದಿ ಸಚ್ಚಾಸ್ತ್ರಗಳಿಗೆ ಮುಖ್ಯವಾಗಿ ಪ್ರತಿಪಾದ್ಯನಾದವನು ನಾರಾಯಣ ಅನ್ನೋ ಅನುಸಂಧಾನ ಇಟ್ಟುಕೊಂಡು ನಾನು ಈಗ ಓದ್ತಾ ಇರುವ ಗ್ರಂಥ ನಾರಾಯಣನ ಜ್ಞಾನಕ್ಕೆ ಕಾರಣ ಆಗುತ್ತೆ ಅಂತ ಯಾರು ಓದ್ತಾನೆ ಅವನು ಪಾತ್ರ. ಅದನ್ನ ಹೇಳ್ಬೇಕವರು. ಅದಕ್ಕೇನ್ ಮಾಡ್ತಾರೆ, ಇನ್ನೊಂದು ವಿಷಯವನ್ನ ಹೇಳಿ ಆ ವಿಷಯವನ್ನ ಕನ್ಕ್ಲೂಡ್ ಮಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಒಂದು ಪ್ರಮಾಣ, ವೇದಗಳು ಎಷ್ಟಿದೆ ಅನ್ನುವಾಗ 5 ವೇದ ಅಂತ ನಾವು ಒಂದ್ವಲ್ಲ ಈಗ ಅಂದ್ರೆ, ವೇದವೇ ಹೇಳುತ್ತೆ ಅನಂತ ವೈ ವೇದ ಅಂತ, ಅನಂತವಾದದ್ದು ವೇದಗಳು.
ಆ ಅನಂತ ವೇದಗಳು ಮೊದಲು ಪೂರ್ವದಲ್ಲಿ ಒಂದೇ ರಾಶಿ ಆಗ್ಬಿಟ್ಟಿತ್ತು. ಅದು ಒಂದು ರಾಶಿ, ನನ್ನ ಮೂಲ ವೇದ ಅಂತ. ಅದರಲ್ಲಿ ಇವತ್ತಿನ ತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ಬೇರೆ ಬೇರೆ ಟೆಕ್ಸ್ಟ್ ಇರ್ಲಿಲ್ಲ, ಎಲ್ಲ ಒಂದೇ. ಆ ಒಂದೇ ಆಗಿದ್ದಾಗಲೂ ಋಕ್, ಯಜಸ್ಸು, ಸಾಮ, ಅಥರ್ವ ಅಂತ ಅಲ್ಲೇ ಒಳಗೊಳಗೆ ಅವಾಂತರ ಭೇದ ಇದ್ರೂ ನಮಗದು ನಾಲ್ಕಿದೆ ಅಂತ ಕಾಣ್ತಾ ಇರ್ಲಿಲ್ಲ, ಒಂದೇ ಅಂತ ಕಾಣೋದು. ಆದ್ರೆ ಮೂರರ್ಥ ಇತ್ತು. ಅಮುಖ್ಯವಾದ ಅರ್ಥ ಅಂದ್ರೆ ಕರ್ಮ, ಅದನ್ನ ತಿಳಿಸಿಕೊಡುವ ಅರ್ಥ. ಮುಖ್ಯವಾದ ಅರ್ಥ ಆ ಕರ್ಮಗಳನ್ನ ಮಾಡಿಸುವಂತಹ ದೇವತೆಗಳನ್ನ ಪ್ರತಿಪಾದನೆ ಮಾಡುವುದು. ಆಮೇಲೆ ಪರಮ ಮುಖ್ಯ ಕರ್ಮ ಪ್ರತಿಪಾದನೆ ಮಾಡುವುದು, ಇನ್ನೊಂದು ದೇವತೆಗಳನ್ನ ಪ್ರತಿಪಾದನೆ ಮಾಡುವುದು, ಇನ್ನೊಂದು ಭಗವಂತನನ್ನ ಪ್ರತಿಪಾದನೆ ಮಾಡುವುದು. ಈ ರೀತಿ ಮೂರು ಅರ್ಥಗಳಿಂದ ಕೂಡಿದ್ದು ವೇದ. ಆದ್ದರಿಂದ ಅಲ್ಲೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತೆಲ್ಲ ಇತ್ತು ಅಲ್ಲಲ್ಲಿ. ಸಾಮಾನ್ಯರಿಗೆ ಅದು ಗೊತ್ತಾಗ್ತಿರ್ಲಿಲ್ಲ. ನಮ್ಮಂತಹ ಪಾಮರರಿಗೆ, ಪಾಮರರು ನಮಗೆ ಏನಿದೆ ಅಂತಲೇ ಗೊತ್ತಿಲ್ಲ, ಉತ್ತಮರಾದವರಿಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಹೀಗಿರ್ಬೇಕಾದ್ರೆ ಅನಂತವಾದ ವೇದರಾಶಿ, ಆ ಅನಂತವಾದ ವೇದರಾಶಿಗೆ ಪರಮ ಮುಖ್ಯಾರ್ಥನಾದವನು ಭಗವಂತ ಅಂತ ಹೆಂಗ್ ಅನುಸಂಧಾನ ಮಾಡೋದ್ರಿ? ಬಹಳ ಕಷ್ಟ ಇದೆ. ಆದ್ದರಿಂದ ಆದ್ರೆ ತಿಳ್ಕೊಳ್ಬೇಕು ಅಂತ ಆಸೆ, ಆ ತಿಳ್ಕೊಂಡು ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು ಅನ್ನೋ ದೊಡ್ಡ ಆಸೆ. ಅಂತಹ ಅಲ್ಪಮತಿಗಳಾದ ಜನರನ್ನ ಉದ್ಧಾರ ಮಾಡಬೇಕು ಎನ್ನುವ ಅಪಾರವಾದ ಕರುಣೆಯಿಂದ ಪರಮ ದಯಾಳುಗಳಾಗಿರ್ತಕ್ಕಂತಹ ಬ್ರಹ್ಮರುದ್ರಾದಿಗಳಿಂದ ಪ್ರಾರ್ಥಿತನಾದ ಭಗವಂತ ನಾರಾಯಣ ವೇದವ್ಯಾಸರಾಗಿ ಅವತಾರ ಮಾಡಿ ಆಯಾ ಅಧಿಕಾರಿ, ಆಯಾ ಜೀವರ, ಸಾತ್ವಿಕ ಜೀವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಭಗವಂತನ ಅಪರೋಕ್ಷ ಜ್ಞಾನವಾಗಿ ಮುಕ್ತಿಯಾಗಬೇಕು ಅನ್ನುವ ಕರುಣೆಯಿಂದ, ದಯೆಯಿಂದ ಒಂದೇ ರಾಶಿಯಾಗಿತ್ತಲ್ಲ ವೇದ, ಆ ಒಂದು ರಾಶಿಯಾಗಿದ್ದಂತಹ ವೇದವನ್ನ ವಿಭಾಗ ಮಾಡಿ 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 ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಅಂತ ಮಾಡಿದ. ಅದನ್ನೇ ಏಕವೇದಸ್ಯ ಚಾಜ್ಞಾನಾತ್ ವೇದಾಸ್ತೆ ಬಹವೋ ಭವನ್ ಅನ್ನುವಂತ ವಾಕ್ಯದ ಅರ್ಥ ಇದು. ದೇವರು ಏನ್ ಮಾಡ್ದ? ವೇದವ್ಯಾಸನಾಗ ಅವತಾರ ಮಾಡಿ ಒಂದೇ ಇದ್ದ ವೇದ ರಾಶಿಯನ್ನ 4 ವಿಭಾಗ ಮಾಡದ. ಆ ಒಂದೇ ರಾಶಿಯಲ್ಲಿ ಋಗ್ ಮಂತ್ರಗಳು ಅಂತ ಏನಿತ್ತು ಅದನ್ನೆಲ್ಲ ತೆಗೆದು ಋಗ್ವೇದ ಅಂತ ಮಾಡಿದ. ನಿಗದ ಅಂತ ಏನಿತ್ತು ಅದನ್ನ ತೆಗೆದು ಯಜುರ್ವೇದ ಅಂತ ಮಾಡಿದ. ಇನ್ನು ಹಾಡಲಿಕ್ಕೆ ಯೋಗ್ಯವಾದ ಮಂತ್ರಗಳು, ರಾಗವಾಗಿ ಹೇಳಲಿಕ್ಕೆ ಯೋಗ್ಯವಾದ ಮಂತ್ರ ಅಂತ ಏನಿತ್ತು ಅದನ್ನ ತೆಗೆದು ಸಾಮ ಮತ್ತೆ ಅಥರ್ವ ಅಂತ ದೇವರು ಮಾಡಿದ. ಯಾಕೆ? ಅಲ್ಪಾಧಿಕಾರಿಗಳಿಗೋಸ್ಕರ. ಅನಂತ ವೇದರಾಶಿಯಲ್ಲಿ ಕಳೆದು ಹೋಗ್ತೀವಿ ನಾವು, ಒಳ ಪ್ರವೇಶ ಮಾಡಿಬಿಟ್ರೆ. ಕಳೆದು ಹೋಗದೆ ಈಸಿಯೆಸ್ಟ್ ಮೆಥಡ್ ಅಲ್ಲಿ ದೇವರ ಅನುಸಂಧಾನ ಮಾಡ್ಲಿಕ್ಕಾಗಲಿ ಎನ್ನುವ ಕರುಣೆಯಿಂದ ವೇದ ಬಂದಿತ್ತು. ಅದರ ಜೊತೆಯಲ್ಲೇ 5ನೇ ವೇದ ಮಹಾಭಾರತ. ಇಂತಹ ವೇದವನ್ನ ಅಧ್ಯಯನ ಮಾಡಬೇಕು. ಏನು ಪ್ರಯೋಜನ ಇಂಥ ವೇದದ ಅಧ್ಯಯನ ಮಾಡೋದ್ರಿಂದ ಅಂದ್ರೆ ಭಗವದ ಪರೋಕ್ಷ ಸಾಧನ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ, ಮಹಾಭಾರತ, ಪುರಾಣ ಇದೆಲ್ಲವನ್ನ ಅಧ್ಯಯನ ಮಾಡೋದ್ರಿಂದ ಏನಾಗತ್ತೆ? ನಮಗೆ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ಆಗತ್ತೆ. ಯಾಕೆ ಅಪರೋಕ್ಷ ಜ್ಞಾನ ಆಗತ್ತೆ? ಚೆನ್ನಾಗಿದೆ ಇದೆಲ್ಲ. ದೀಪ ಭಗವಂತನ ಅಪರೋಕ್ಷ ಜ್ಞಾನ ಆಗತ್ತೆ. ಯಾಕೆ ಅಂದ್ರೆ ಭಗವಂತ ಅಲ್ಲಿದ್ದಾನೆ. ಭಗವಂತನ ಅಪರೋಕ್ಷ ಜ್ಞಾನ ಹೆಂಗಾಗತ್ತೆ ಅಂದ್ರೆ ಅಲ್ಲಿ ಭಗವಂತ ಇದ್ದಾನೆ. ಹೇಗಿದ್ದಾನೆ ಭಗವಂತ ಅಂತಂದ್ರೆ ಸತ್ಯಸ್ಯೈಕಸ್ಯ ರಾಜೇಂದ್ರ.
ಸತ್ಯನಾಮಕನಾದ ಭಗವಂತ ಅಲ್ಲಿದ್ದಾನೆ. ಈಗ ಸತ್ಯ ಅಂತ ಯಾಕೆ ಹೆಸರು? ಅವನಿಗೆ ಅಧಿಕರೂ ಯಾರಿಲ್ಲ, ಅವನಿಗೆ ಸಮಾನರಾದವರೂ ಯಾರಿಲ್ಲ. ಆದ್ದರಿಂದ ಭಗವಂತನಿಗೆ ಸತ್ಯ ಅಂತ ಹೆಸರು. ಅವನಿಗೆ ಸ್ವಗತ ಭೇದಗಳಿಲ್ಲ. ಸ್ವಗತ ಭೇದರಹಿತ, ಸ್ವಗತ ಭೇದ ಶೂನ್ಯ ಅಂತ ಹೇಳ್ತೀವಲ್ಲ. ಸ್ವಗತ ಭೇದ ಶೂನ್ಯನಾದ್ದರಿಂದ ಭಗವಂತ ಸತ್ಯ, ಸಮಾಧಿಕರಹಿತನಾದ್ದರಿಂದ ಭಗವಂತ ಸತ್ಯ. ಅಂತಹ ಸತ್ಯತ್ವ ಅಂತನ್ನೋದು ಭಗವಂತನ ಗುಣ. ತಸ್ಯ ಹವಾಯೇತಸ್ಯ ಬ್ರಹ್ಮಣೋ ನಾಮ ಸತ್ಯಮಿತಿ ತಾನಿ ಹವಾಯೇತಾನಿ ತ್ರೀಣ್ಯಕ್ಷರಾಣಿ ಸತ್ ತಿ ಯ. ಸತ್ ನಿರ್ದುಷ್ಟವಾದ, ತಿ ಆನಂದ, ಯ ಜ್ಞಾನ, ನಿರ್ದುಷ್ಟವಾದ ಪರಿಪೂರ್ಣವಾದ ಜ್ಞಾನಾನಂದಗಳಿಂದ ಕೂಡಿದವನು ಅನ್ನೋದು ಸತ್ಯ ಶಬ್ದದ ಅರ್ಥ. ಅಂತಹ ಸತ್ಯ ಶಬ್ದ ವಾಚ್ಯನಾಗಿರತಕ್ಕ ನಾರಾಯಣ ಅಲ್ಲಿದ್ದಾನೆ ಪ್ರತಿಪಾದ್ಯನಾಗಿ. ಅಂತಹ ನಾರಾಯಣದ ಜ್ಞಾನಕ್ಕಾಗಿ ವೇದಗಳನ್ನ ಓದಬೇಕು. ಯಾರು ವೇದಗಳನ್ನ ಓದ್ಲಿಕ್ಕೆ ಅಧಿಕಾರಿಗಳಲ್ಲ, ಅಂತಹ ಸ್ತ್ರೀ ಶೂದ್ರ ದ್ವಿಜ ಬಂಧುಗಳಿಗಾಗಿ ವೇದವ್ಯಾಸರು ನಮ್ಮಂಥವರಿಗೆ ಕೊಟ್ಟ ಗ್ರಂಥ ಯಾವುದು? ಮಹಾಭಾರತ ಅನ್ನುವ ವೇದ. ಇದರ ಅಧ್ಯಯನದಿಂದಲೂ ಅಪರೋಕ್ಷ ಜ್ಞಾನದ್ವಾರ ಮೋಕ್ಷ ಮುಗಿತಲ್ಲ. ಅದರಲ್ಲಿ ಇಲ್ಲ, ಇಷ್ಟೆಲ್ಲ ಕೇಳಿಬಿಟ್ರೆ ಯಾರು ವೇದ ಓದೋದೇ ಇಲ್ಲ. ಏನ್ರಿ ಇದೆಲ್ಲ ನಾವ್ ಏನೋ ಅನ್ಕೊಂಡು ಬಂದ್ರೆ ಮಹಾಭಾರತ ಚೆನ್ನಾಗಿರುತ್ತೆ, ಏನೋ ಕಥೆಗಳು, ಕುರುಪಾಂಡವರ ಕಥೆಗಳು, ಕೃಷ್ಣ ಮಧ್ಯ ಬಂದೋಗ್ತಾನೆ ಅಂತ ನಾವು ಮಹಾಭಾರತ ಅಂತ ನೋಡಿದ್ರೆ ಇಲ್ಲೇನಪ್ಪಾ ಏನೇನೋ ಇದೆಯಲ್ಲ. ನಮ್ಗೆ ಹೇಗೆ ಅನ್ನಿಸ್ಬೇಕಾದ್ರೆ ಇನ್ನು ಇಲ್ಲಿ ಹೇಳಿದಂತೆ ವೇದಗಳನ್ನ ಓದಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡ್ಕೊಂಡು ಅಪರೋಕ್ಷ ಜ್ಞಾನ ಪಡೆದವ್ರು ಯಾರಿದ್ದಾರ್ರಿ? ಆ ಪ್ರಶ್ನೆ ಖಂಡಿತ ಬರುತ್ತೆ. ಯಾರಿಗಾಗತ್ತೆ? ಕೇಳ್ತಾ ಇದ್ರೆ ಎಷ್ಟು ದೊಡ್ಡದಪ್ಪ ಸಾಧನೆ ಅಂತ ಅನ್ಸ್ಬಿಡತ್ತೆ ನಮಗೆ. ಯಾರಿಗಾಗತ್ತಪ್ಪ ಇದೆಲ್ಲ? ಯಾರು ಓದ್ತಾರೆ ಅಂತಂದ್ರೆ ಹೇಳ್ತಾರೆ, ಬ್ರಹ್ಮಾದಿ ಮನುಷ್ಯೋತ್ತಮಾಂತಹ ಸರ್ವೇಪಿ ಸಾತ್ವಿಕಾ ಜೀವವರ್ಗ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಮನುಷ್ಯೋತ್ತಮರ ಪರ್ಯಂತ ಇರುವ ಮುಕ್ತಿಯೋಗ್ಯರಾದ ಎಲ್ಲ ಸಾತ್ವಿಕ ಜೀವರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಮಹಾಭಾರತ, ಋಗ್ವೇದಾದಿ ವೇದಗಳನ್ನ ಓದಿ ಜ್ಞಾನಾನಂದ ಪೂರ್ಣನಾದ ಭಗವಂತನ ಜ್ಞಾನವನ್ನ ಪಡೆದು ಅಪರೋಕ್ಷ ಜ್ಞಾನಿಗಳಾಗಿ ಒಂದು ದಿನ ಮೋಕ್ಷಕ್ಕೆ ಹೋಗ್ತಾರೆ. ಅಷ್ಟೇ. ಆದ್ದರಿಂದ ಕಶ್ಚಿತ್ ದೊಡ್ಡ ಮಾತು. ಸತ್ಯೇ ಕಶ್ಚಿದ್ ಅವಸ್ಥಿತ. ಯಾರೋ ಒಬ್ಬ ಇದ್ದಾನೆ ಅಂತ ಅರ್ಥ ಅಲ್ಲ. ಕಶ್ಚಿತ್ ಅನ್ನೋ ಶಬ್ದಕ್ಕೆ ಕಹ ಚಿತ್. ಆದ್ರೆ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಕಶ್ಚಿತ್ ಕಶ್ಚಿತ್ ಅಂತಂದ್ರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಕಮ್ ಅಂದ್ರೆ ಸುಖ, ಚಿತ್ ಅಂದ್ರೆ ಜ್ಞಾನ. ಜ್ಞಾನಾನಂದ ಸ್ವರೂಪರಾಗಿರತಕ್ಕಂತಹ ಸಾತ್ವಿಕ ಜೀವರು ಮಹಾಭಾರತಾದಿ ಗ್ರಂಥಗಳನ್ನ, ವೇದಾದಿ ಗ್ರಂಥಗಳನ್ನ ಯಾರು ಓದ್ತಾರೆ ಅಂತಂದ್ರೆ ಸ್ವರೂಪತಃ ಜ್ಞಾನಾನಂದ ಪೂರ್ಣರಾಗಿರ್ತಕ್ಕ ಸಾತ್ವಿಕ ಜೀವರೇ ಓದ್ತಾರೆ. ಬೇರೆಯವರಿಗೆ ಓದ್ಲಿಕ್ಕೆ ಬಂದ್ರು ಮಧ್ಯದಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾರೆ, ಓದ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿರೋ ಅರ್ಥ ಮಾಡ್ತಾರೆ ನೋಡಿ. ಹೀಗೆ ವೇದಾಧ್ಯಯನ ಮಾಡತಕ್ಕಂಥವ್ರು 100 ಜನ ಇದ್ದಾರಪ್ಪ. ಸಾತ್ವಿಕ ವರ್ಗ ಅಂತ ಸಾಮಾನ್ಯವಾಗಿ ಹೇಳ್ಬಿಟ್ರು. ಶಾಸ್ತ್ರಗಳನ್ನು ಅಧ್ಯಯನ ಮಾಡೋರು ಸಾತ್ವಿಕ ವರ್ಗದವರು ಅಂತ. ಈ ಸಾತ್ವಿಕ ವರ್ಗದಲ್ಲಿ ಎಷ್ಟು ಲಕ್ಷ ಜನ ವೇದಾಧ್ಯಯನ ಮಹಾಭಾರತವನ್ನ ಓದ್ತಾರೋ ಗೊತ್ತಿಲ್ವಲ್ಲ. ಅವ್ರೆಲ್ಲರಿಗೂ ಒಂದೇ ಕಾಲಕ್ಕೆ ಅಪರೋಕ್ಷ ಜ್ಞಾನ ಆಗ್ಬಿಡ್ಬೇಕು. ಆ ಸಮಸ್ಯೆ ಬರುತ್ತೆ. ಓದ್ದವ್ರಿಗೆಲ್ಲ ಅಪರೋಕ್ಷ ಜ್ಞಾನ ಅಂತ ಆಗ್ಬಿಡ್ಬೇಕು.
ಅದಕ್ಕೆ ಹೇಳ್ತಾರೆ, ಓದಿದವರಿಗೆಲ್ಲ ಅಪರೋಕ್ಷ ಆಗೋದಿಲ್ಲ, ಸಾಧನೆ ಯಾರಿಗೆ ಪೂರ್ತಿಯಾಗಿದೆ ಅವ್ರಿಗೆ ಮಾತ್ರ ಅಪರೋಕ್ಷ ಜ್ಞಾನ. ಅಂದ್ರೆ ಭಗವಂತನ ಅಪರೋಕ್ಷಕ್ಕಾಗಿ ಪ್ರಯತ್ನ ಪಡುವಂತಹವರ ಮಧ್ಯೆ 1 ಕೋಟಿ ಜನ ಇದ್ದಾರೆ. ಆ 1 ಕೋಟಿ ಜನಗಳ ಮಧ್ಯದಲ್ಲಿ ಒಬ್ಬನಿಗೆ ಸಾಧನೆ ಪೂರ್ತಿ ಆಗತ್ತೆ. ಯಾರಿಗೆ ಸಾಧನೆ ಪೂರ್ತಿ ಆಗತ್ತೆ ಅವರಿಗೆ ಮೋಕ್ಷ. ಅದನ್ನೇ ಕೃಷ್ಣ ಹೇಳ್ತಾರೆ ಗೀತೆಯಲ್ಲಿ, ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ನಾವೇನೋ 1-2 ಅಕ್ಷರ ಶಾಸ್ತ್ರ ಕೇಳಿ ಅನುವಾದ ಮಾಡಿ ಓ ಅಂತ ಅಂದುಕೊಂಡು ಅಪರೋಕ್ಷಕ್ಕೆ ಹತ್ತಿರ ಇದ್ದೇವೆ ಅಂದ್ಕೊಂಡ್ಬಿಡ್ತೇವೆ. ಒಂದು ಮಾತು ಬಂತು ನೋಡಿ ಅಲ್ಲಿ, ಅಂದ್ರುಚ ಎಲ್ಲ ಓದಿದ್ದಾರೆ, ಎಲ್ಲ ತಿಳಿದಿದ್ದಾರೆ, ಪಾಠ ಪ್ರವಚನದಕ್ಕೆ ಬರೋದೇ ಇಲ್ಲ, ಗೊಡವೇನೆ ಬೇಡ ಅಂತ ಅವ್ರು ಏನ್ ಮಾಡ್ತಾ ಇರ್ತಾರೆ ಮಹಾನುಭಾವರು? ಭಗವಂತನ ಧ್ಯಾನ ಮಾಡ್ತಿರ್ತಾರೆ. ಅಂತವ್ರು ಎಷ್ಟು ಜನ ಹುಟ್ಟಿದ್ದಾರೋ, ಎಲ್ಲಿದ್ದಾರೋ, ಅವರ ಸ್ವರೂಪ ಯೋಗ್ಯತೆ ನಮಗ್ ಗೊತ್ತಿಲ್ಲದೆ ಅವ್ನ ಆಡ್ಕೊಂತ ಕೂತ್ಕೊಂಡ್ರೆ ಏನು ಪ್ರಯೋಜನ? ಹೇಳ್ತಾರೆ ಇಲ್ಲಿ, ಭಗವಂತನ ಅಪರೋಕ್ಷ ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾ ಇರತಕ್ಕಂತಹ 100 ಸಾತ್ವಿಕ ಸಿದ್ಧರ ಮಧ್ಯದಲ್ಲಿ ಸಾಧನೆ ಪೂರ್ತಿ ಮಾಡಿಕೊಂಡ ಒಬ್ಬನು ಮಾತ್ರ ನನ್ನನ್ನ ಚೆನ್ನಾಗಿ ತಿಳ್ಕೊಳ್ತಾನೆ. ಅವನು ಯಾರು? ಸಾಧಕೋತ್ತಮರಲ್ಲಿ ಉತ್ತಮೋತ್ತಮ ದೇವತೆ ಯಾರು? ಬೇಕಲ್ಲ ನಮ್ಗೆ. ಸಾಧಕೋತ್ತಮರಲ್ಲಿ ಉತ್ತಮ ತಾರತಮ್ಯ ಬಂತಲ್ಲ ಇಲ್ಲಿ. ಆ ತಾರತಮ್ಯದಲ್ಲಿ ಫಸ್ಟ್ ಗ್ರೇಡ್ ಅಲ್ಲಿ ಯಾರಿದ್ದಾರೆ? ಕಶ್ಚಿತ್. ಕಶ್ಚಿತ್ ಯಾರವನು? ಕಶ್ಚಿತ್ ಅಂದ್ರೆ ಕಹ ಅಂದ್ರೆ ವಾಯುದೇವರು. ಎಲ್ಲ ಜೀವರನ್ನ, ರುದ್ರಾದಿ ಸಕಲ ಜೀವರಾಶಿಗಳನ್ನ ನಿಯಮನ ಮಾಡತಕ್ಕ ಮುಖ್ಯ ಪ್ರಾಣದೇವರಿಗೆ ಕಶ್ಚಿತ್ ಅಂತ ಹೆಸರು. ಆ ಮುಖ್ಯ ಪ್ರಾಣದೇವರೇ ಬ್ರಹ್ಮಜ್ಞಾನಿಗಳಲ್ಲಿ ಅತ್ಯಂತ ಮುಖ್ಯನಾದವನು. ಜ್ಞಾನಾನಂದ ಪರಿಪೂರ್ಣನಾದ ಭಗವಂತನಲ್ಲಿ ಯಾವಾಗಲೂ ನಿರಂತರವಾಗಿ ಭಕ್ತಿಯನ್ನ ಮಾಡ್ತಾ ಅನಂತ ವೇದಗಳು ಭಗವಂತನನ್ನೇ ಹೇಳ್ತಾ ಇದೆ ಎಂಬುದಾಗಿ ಚಿಂತನೆ ಮಾಡಿ 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 ಅಖಂಡವಾದ ಭಗವಂತನಲ್ಲಿ ಭಕ್ತಿಯನ್ನು ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರಾದ್ದರಿಂದ ಪಾತ್ರಗಳ ಮಧ್ಯದಲ್ಲಿ ಉತ್ತಮರಾದ ಪಾತ್ರರಲ್ಲಿ ಉತ್ತಮೋತ್ತಮನಾಗಿರ್ತಕ್ಕಂತಹ ಪಾತ್ರ ಯಾರು ಅಂತ ಕೇಳಿದ್ರೆ ಮುಖ್ಯ ಪ್ರಾಣದೇವರು. ಆದ್ದರಿಂದ ಅಂತಹ ಮುಖ್ಯ ಪ್ರಾಣದೇವರು ಫಸ್ಟ್ ಪೂಜೆಗೆ ಯೋಗ್ಯರು. ದೇವರನ್ನ ವೇದಗಳಿಗೆ, ಮಹಾಭಾರತಾದಿಗಳಿಗೆ ಪರಮ ಮುಖ್ಯಾರ್ಥ ಅಂತ ತಿಳಿದು ಭಗವಂತನನ್ನ ಉಪಾಸನೆ ಮಾಡತಕ್ಕಂತಹ ಸಾತ್ವಿಕ ಜೀವರಲ್ಲಿ ಫಸ್ಟ್ ಗ್ರೇಡ್ ನಲ್ಲಿರತಕ್ಕಂಥವರು ಮುಖ್ಯ ಪ್ರಾಣದೇವರಾದ್ದರಿಂದ ಅಂತಹ ಮುಖ್ಯ ಪ್ರಾಣದೇವರಿಗೆ ವಿಶೇಷವಾದ ಮರ್ಯಾದೆ ಮಾಡಬೇಕು. ಒಂದು ಕೈ ಎತ್ತಿ ಕೊಡಬೇಕು ಅಂತಂದ್ರೆ ಮುಖ್ಯ ಪ್ರಾಣದೇವರಿಗೆ ಕೊಡಬೇಕು. ಆದ್ದರಿಂದಲೇ ಮಧ್ಯಗೇಹರಿಗೆ ವಾಸುದೇವನಾಗಿ ಆಚಾರ್ಯರು ವಾಯುದೇವರು ಹುಟ್ಟಿದಾಗ, ಅವತಾರ ಮಾಡಿದಾಗ ಪೂರ್ವಾಲಯ ದಾನ ಕೊಟ್ಟರು, ಗೋದಾನ ಮಾಡಿದ್ರು. ನೋಡಿ, ಪಾತ್ರೋತ್ತಮರಿಗೆ ದಾನ ಮಾಡೋದ್ರಿಂದ ಏನಾಗತ್ತೆ ಅಂತ. ಉತ್ತಮವಾದ ಪಾತ್ರಕ್ಕೆ ದಾನ ಮಾಡಿಬಿಟ್ರೆ ಏನಾಗತ್ತೆ? ಆ ದಾನ ಮಾಡಿದ ಫಲದಿಂದ ಅವರು ಅವರ ಮಗನಿಗೆ ಮಗನಾಗಿ ಹುಟ್ಟಿ ಆಚಾರ್ಯರಲ್ಲೇ ಪಾಠ ಕೇಳಿ ಆಚಾರ್ಯರ ಕೈಗಳಿಂದಲೇ ಪ್ರತಿಮೆಯನ್ನ ಪಡೆದು ಮೋಕ್ಷಕ್ಕೆ ಹೋಗ್ಬಿಟ್ರು. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತು ಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ನೋಡಿ, ಎಲ್ಲೋ ಒಂದು ಕಡೆ ಬರತಕ್ಕ ಒಂದು ಮಾತು ಎಷ್ಟು ದೊಡ್ಡ ಅರ್ಥ ಇರುತ್ತೆ. ಪಾತ್ರ ಅಂದ್ರೆ ಯಾರು? ಸಕಲ ಶಾಸ್ತ್ರಗಳೂ ಭಗವಂತನನ್ನ ಹೇಳ್ತಾ ಇದೆ. ಪ್ರತಿಪಾದ್ಯನಾದವನು ನಮ್ಮ ಸ್ವಾಮಿ ನಾರಾಯಣ ಅನ್ನುವುದನ್ನ ತಿಳಿದು ಅಧ್ಯಯನ ಮಾಡಿ ಜ್ಞಾನ ಯಾರು ಪಡೀತಾನೆ ಅವನು ಪಾತ್ರ. ಎಂಥ ಮಾತು! ಅವರಲ್ಲಿ ಉತ್ತಮರಾದವರು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಂದ ಕೆಳಗೆ ಗರುಡ, ಶೇಷ, ರುದ್ರ ಮೊದಲಾಗಿರ್ತಕ್ಕ ದೇವತೆಗಳಿದ್ದಾರೆ.
ಅಲ್ಲಿ ಕೆಲವು ಮನುಷ್ಯೋತ್ತಮರು ಬರ್ತಾರೆ. ನಮ್ಮ ಕಣ್ಣಿಗೆ ಈ ರೀತಿಯಲ್ಲಿ ಸಾಧನೆ ಮಾಡತಕ್ಕಂಥವ್ರು ಯಾರಿದ್ದಾರೆ ಅಂತ ನೋಡಿ ಅವರು ವಾಯುದೇವರ ಮತದವರಾಗಿರ್ಬೇಕು. ಅದು ಮುಖ್ಯ. ಅದಕ್ಕೆ ವೇದ ಓದಿದವನು ಅಂತಂದ್ರೆ ವೇದ ಅರ್ಥ ಚಿಂತನೆ ಮಾಡುವವನು ಅಂತ ಅರ್ಥ ಕೊಟ್ರು ವಾದಿರಾಜ ಸ್ವಾಮಿಗಳು. ವೇದ ಓದ್ದವರೆಲ್ಲ ಪಾತ್ರರಾಗೋದಿಲ್ಲಪ್ಪ. ವೇದಗಳ ಮುಖ್ಯಾರ್ಥನಾದವರು ಭಗವಂತ, ಮಹಾಭಾರತಕ್ಕೆ ಮುಖ್ಯಾರ್ಥನಾದವರು ಭಗವಂತ, ಪುರಾಣಗಳಿಗೆ ಮುಖ್ಯಾರ್ಥನಾದವರು ಭಗವಂತ ಅಂತ ಚಿಂತನೆ ಮಾಡಿ ಯಾರು ಅಧ್ಯಯನ ಮಾಡ್ತಾರೆ ಅವರು ಪಾತ್ರ. ನಮ್ಮ ಜೋಬಿನಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿಟ್ಟುಕೊಂಡ ಹಣವನ್ನ ಒಬ್ಬರಿಗೆ ಕೊಡಬೇಕು. ಯಾವ ಪಾತ್ರಕ್ಕೆ ಕೊಡಬೇಕು ಅಂದ್ರೆ ಈಗ ಗೊತ್ತಾಯ್ತು ನಮಗೆ. ಈ ಪಾತ್ರತಾ ಯಾರಲ್ಲಿ ಕಾಣುತ್ತೆ, ಕಣ್ಣು ಮುಚ್ಚಿಕೊಂಡು ಕೊಟ್ರೆ ನಮ್ಮನ್ನ ಉದ್ಧಾರ ಮಾಡ್ತಾರೆ ವಾಯುದೇವರು. ಆದ್ದರಿಂದ ಮುಖ್ಯ ಪ್ರಾಣದೇವರನ್ನ ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೂ ಎಲ್ಲ ಬ್ರಹ್ಮಜ್ಞಾನಿಗಳನ್ನು ತಾರತಮ್ಯಾನುಸಾರವಾಗಿ ಪೂಜೆ ಮಾಡಬೇಕು ಅನ್ನೋದು ಸಿದ್ಧಾಂತ. ಪಾತ್ರ ಯಾರು ಅಂತ ಗೊತ್ತಾಯ್ತು. ಅದರಿಂದಲೇ ಪ್ರಾಣದೇವರನ್ನ ಆರಾಧನೆ ಮಾಡಬೇಕು, ವಾಯುದೇವರ ಪೂಜೆಯನ್ನ ಮಾಡಬೇಕು. ಎಷ್ಟು ದೊಡ್ಡ ಅರ್ಥ ಬಂತು ನೋಡಿ. ಎಲ್ಲ ನಾವ್ ಏನ್ ಹೇಳೋದು, ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಆದ್ದರಿಂದ ಏನಾಯ್ತು, ಯಯೇನಂ ವೇದ ತತ್ಸತ್ಯಂ ಪ್ರಾಜ್ಞೋ ಭವತಿ ನಿತ್ಯದ ದಾನಮಧ್ಯಯನಂ ಯಜ್ಞೋ ಲೋಭಾದೇ ತತ್ ಪ್ರವರ್ತತೆ. ಏನಂ ವೇದ ತತ್ಸತ್ಯಂ. ಆದ್ದರಿಂದ ಈ ಪ್ರಪಂಚವನ್ನ ಸತ್ಯ ಅಂತ ಯಾರು ತಿಳಿದಿದ್ದಾರೆ, ಆ ವಾಯುದೇವರು ಅತ್ಯಂತ ಶುದ್ಧವಾದ ಪ್ರಜ್ಞೆಯಿಂದ ಕೂಡಿದವನು. ರೋಮಾಂಚನ ಆಗ್ಬೇಕ್ರಿ, ಕಣ್ಣಲ್ಲಿ ನೀರು ಬರ್ಬೇಕು. ನಮ್ಗೆ ಎಂಥ ಮತದಲ್ಲಿ ಹುಟ್ಟಿದ್ದೇವೆ ನಾವು. ಮಹಾಭಾರತ ಪ್ರತಿಪಾದ್ಯರು ವಾಯುದೇವರು ನೋಡಿ. ಎಲ್ಲ ಕಾರಣಗಳಿಂದ ಭಗವಂತ ಸತ್ಯ, ಭಗವಂತನ ಗುಣಗಳೂ ಸತ್ಯ, ಭಗವಂತನ ಮಹಿಮೆ ಸತ್ಯ. ಅಂತಹ ಸತ್ಯಭೂತನಾದ ಭಗವಂತ ಮಾಡಿದ ಜಗತ್ತಿನ ಸೃಷ್ಟಿಯೂ ಸತ್ಯ. ಆದ್ದರಿಂದ ಸತ್ಯಭೂತನಾದ ಭಗವಂತ ಮಾಡಿದ ಸತ್ಯವಾದ ಜಗತ್ತಿದು ಅನ್ನೋದನ್ನ ತಿಳಿದುಕೊಂಡವನು ಪ್ರಾಜ್ಞ. ಆ ಪ್ರಾಜ್ಞನೇ ಪೂರ್ಣ ಪ್ರಜ್ಞ. ಆ ಮಾತು ಅಧ್ಯಯನ ಎಲ್ಲಿಗೆ ಪರ್ಯವಸಾನ ಆಗಬೇಕು, ವಾಯುದೇವರ ಜೀವೋತ್ತಮತ್ವ ಜ್ಞಾನ ಇಟ್ಟುಕೊಂಡು ಶಾಸ್ತ್ರಾಧ್ಯಯನ ಮಾಡಬೇಕು. ಎಲ್ಲ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದು ಭಗವಂತನ ಅನುಗ್ರಹದಿಂದ ಸರ್ವಜ್ಞರಾಗಿ ಜಗತ್ತಿನ ಸತ್ಯತ್ವವನ್ನ, ಆ ಮೂಲಕ ಭಗವಂತನ ಗುಣಗಳಲ್ಲಿರುವ ಸತ್ಯತ್ವವನ್ನ ಪ್ರತಿಪಾದನೆ ಮಾಡಿದವರು ನಮ್ಮ ಗುರುಗಳಾದ ಪೂರ್ಣಪ್ರಜ್ಞನಾಮಕರಾದ ವಾಯುದೇವರು ಅಂತ ತಿಳಿದು, ಆ ವಾಯುದೇವರು ಏನಂತ ತಿಳಿತಾರೆ ಶಾಸ್ತ್ರವನ್ನ ಅಂತ ಅಧ್ಯಯನ ಮಾಡಿದ್ರೆ, ಆ ಪರಂಪರೆಯಲ್ಲಿ ಬಂದ ಜ್ಞಾನಿಗಳ ಗ್ರಂಥಗಳ ಮೂಲಕ ವಾಯುದೇವರ ಗ್ರಂಥ, ವಾಯುದೇವರ ಗ್ರಂಥಗಳ ಮೂಲಕ ಮಹಾಭಾರತ ಪುರಾಣ ವೇದಾದಿಗಳ ಅಧ್ಯಯನ, ಬ್ರಹ್ಮಸೂತ್ರಾದಿಗಳ ಮೂಲಕ ವೇದಾರ್ಥ ನಿರ್ಣಯವನ್ನ ಮಾಡಿಕೊಂಡು ಬಿಟ್ರೆ, ವಾಯುದೇವರಂತೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಮಗೂ ಒಂದು ದಿನ ಅಪರೋಕ್ಷ ಜ್ಞಾನವಾಗುತ್ತೆ. ಆದ್ದರಿಂದ ಪ್ರಪಂಚವನ್ನ ಸತ್ಯ ಅಂತ ನಂಬಬೇಕು. ಪ್ರಪಂಚ ಅದು ಕೇವಲ ಕಣ್ಣಿಗೆ ಕಾಣ್ತಿದೆ, ಕಣ್ಕಟ್ಟು ಸ್ವಪ್ನದಂತೆ ಅಲ್ಲ, ಅದು ಪಾರಮಾರ್ಥಿಕವಾದ ಸತ್ಯ. ಪ್ರಪಂಚ ಮಿಥ್ಯಾವಲ್ಲ. ಹೀಗೆ ಅಧ್ಯಯನ, ಹೀಗೆ ದಾನ, ಹೀಗೆ ಯಜ್ಞ, ಇದೆಲ್ಲ ಮಾಡೋದು ಮೋಕ್ಷ ಕಾರಣ ಆಗುತ್ತೆ. ಹೇಗಿದೆ ನೋಡಿ. ಸತ್ಯಭೂತವಾದ ಪ್ರಪಂಚದಲ್ಲಿ ಸತ್ಯಭೂತನಾದ ಭಗವಂತನು ನಿಂತಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಅವನ ಜ್ಞಾನಕ್ಕಾಗಿ ವೇದ ಹೊರಟಿದೆ. ಅದೇ ವೇದಗಳು ಯಜ್ಞ ಮಾಡು, ದಾನ ಮಾಡು, ಅಧ್ಯಯನ ಮಾಡು ಅಂತ ಹೇಳ್ತಾ ಇದೆ. ಆದ್ದರಿಂದ ಮೋಕ್ಷದ ಫಲಕ್ಕಾಗಿ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ, ಭಗವಂತನ ಅಪರೋಕ್ಷ ಜ್ಞಾನಕ್ಕಾಗಿ ಅಂತ ಮಾಡಿದರೆ ಆ ದಾನ ಸಾರ್ಥಕ,
ಆ ಅಧ್ಯಯನ ಸಾರ್ಥಕ, ಆ ಯಜ್ಞ ಸಾರ್ಥಕ. ಇಲ್ಲ ಅಂತಂದ್ರೆ ಲೋಭಾದೇತ ಪ್ರವರ್ತತೆ, ಸ್ವರ್ಗಕ್ಕಾಗಿ ಆಗತ್ತಷ್ಟೆ. ಲೋಭಾತ್ ಸ್ವರ್ಗಾಖ್ಯ ಫಲ ಲೋಭಾತ್, ಮುಗಿದೋಯ್ತಲ್ಲ ಅಲ್ಲಿಗೆ. ಸ್ವರ್ಗ ಅನ್ನುವಂತಹ ಲೋಭದಿಂದ ದಾನ, ಲೋಭದಿಂದ ಅಧ್ಯಯನ, ಲೋಭದಿಂದ ಯಜ್ಞ, ಏನ್ ಪ್ರಯೋಜನ? ಆದ್ದರಿಂದ ಓದ್ಬೇಕು, ವಾಯುದೇವರು ಹೇಗೆ ಓದ್ತಾರೋ ಹಾಗೆ, ಅಂದ್ರೆ ವಾಯುದೇವರು ಹೇಗೆ ಓದಿದ್ದಾರೋ ಹಾಗೆ. ದಾನ ಮಾಡಬೇಕು, ಜೀವೋತ್ತಮತ್ವ ತಿಳಿದು. ಅಧ್ಯಯನ ಮಾಡಬೇಕು ಹಾಗೆ, ಯಜ್ಞ ಮಾಡಬೇಕು ಹಾಗೆ. ಆದ್ದರಿಂದ ಮುಖ್ಯ ಪ್ರಾಣ ದೇವರು ಭಗವಂತನನ್ನ ಹೇಗೆ ತಿಳಿದಿದ್ದಾರೆ, ಜಗತ್ತನ್ನು ಹೇಗೆ ತಿಳಿದಿದ್ದಾರೆ, ನಾವು ಹಾಗೇ ತಿಳ್ಕೊಂಡು ಮಾಡಿಬಿಟ್ರೆ ಸಾರ್ಥಕ. ಹಾಗೇನ್ ತಿಳಿಯೋದು? ಭಗವಂತನ ಗುಣಗಳು ಸತ್ಯ, ಜಗತ್ತು ಸತ್ಯ, ಪಂಚಭೇದ ತಾರತಮ್ಯದಿಂದ ಕೂಡಿದ್ದು, ಅಷ್ಟೇ, ಮುಗಿತಲ್ಲ. ಹಾಗೆ ತಿಳಿದವನೇ ಸತ್ಪಾತ್ರ ಅನ್ನೋದು ಕನ್ಕ್ಲೂಡ್ ಆಯ್ತು. ಅಲ್ಲಿಂದ ಮುಂದೆ ಇದು ಲೋಭಕ್ಕಾಗಿ ಅಂತ ಹೇಳಿಬಿಟ್ರಲ್ಲ, ಅದ್ರ ಮೇಲೆ ಮತ್ತೆ ಪ್ರಶ್ನೆ ಬರುತ್ತೆ, ಅದೇನ್ ಲೋಭಕ್ಕಾಗಿ ಏನದು ಅನ್ನೋದಕ್ಕೆ ಉತ್ತರವನ್ನ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಆ ಭಾಗವನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಸನತ್ ಸುಜಾತೀಯದ ಚಿಂತನೆಯನ್ನ ಗುರುವಂತರಗತ ಪ್ರಾಣಸ್ಥ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.